ಸ್ವಾತಂತ್ರ್ಯದ ಹೋರಾಟ ಅಂದ್ರೆ ಬರೀ ನಕಾಶೆಯ ಮೇಲ್ಭಾಗದ ಕಥೆಯಲ್ಲ. ಕೆಳಗಿನ ಈ ಕರುನಾಡಿನ ಮಣ್ಣಿನ ಕಣ ಕಣದಲ್ಲೂ ಕ್ರಾಂತಿಯ ಕಿಚ್ಚಿದೆ. ಝಾನ್ಸಿ ರಾಣಿಗಿಂತ 3 ದಶಕದ ಮೊದಲೇ ಬ್ರಿಟಿಷರ ನಿದ್ದೆಗೆಡಿಸಿದವಳು ನಮ್ಮ ವೀರ ಕಿತ್ತೂರು ರಾಣಿ ಚೆನ್ನಮ್ಮ. 1857ರ ಮೊದಲೇ ಮದ್ದು ಗುಂಡುಗಳಿಗೆ ಎದೆಯೊಡ್ಡಿದವರು ನಮ್ಮ ಹಲಗಲಿಯ ಬೇಡ್ರು. ನಾವು ಹೋರಾಟವನ್ನ ಬೇರೆಯವರನ್ನ ನೋಡಿ ಕಲಿಲಿಲ್ಲ, ಅದು ನಮ್ಮ ರಕ್ತದಲ್ಲೇ ಬೆರೆತಿದೆ. ಇತಿಹಾಸ ಅಂದ್ರೆ ಕೇವಲ ಪುಸ್ತಕದಲ್ಲಿರೋ ಪುಟಗಳಷ್ಟೇ ಅಲ್ಲ ನನ್ನ ಪ್ರೀತಿಯ ಗ್ಲೋಬಲ್ ಕನ್ನಡಿಗರೇ. ನಮ್ಮ ಪೂರ್ವಜರು ಹರಿಸಿರುವಂತಹ ರಕ್ತದ ಹನಿಗಳು. ನಾವಿವತ್ತು ಸ್ವತಂತ್ರವಾಗಿ ಉಸಿರಾಡ್ತಾ ಇರುವಂತಹ ಗಾಳಿ ಸುಮ್ಮನೆ ಬಂದಿಲ್ಲ. ಇದರ ಹಿಂದೆ ಸಾವಿರಾರು ವೀರರ ಕೊನೆಯ ಉಸಿರಿನ ಹೋರಾಟದ ಕಥೆಗಳಿವೆ. ಇದು ಬರೀ ಮಣ್ಣಲ್ಲ, ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಬಲಿದಾನವಾದ ಕನ್ನಡಿಗರ ರಕ್ತದ ಇತಿಹಾಸ. ಉತ್ತರದಲ್ಲಿ ಜಲಿಯನ್ ವಾಲಾ ಬಾಗ್ ನಡೆದ್ರೆ ನಮ್ಮ ಮಣ್ಣಲ್ಲಿ ನಡೆದಿದ್ದು ಈ ವಿದುರಾಶ್ವತ್ಥದ ರಣಹತ್ಯೆ. ಬ್ರಿಟಿಷರ ಗುಂಡಿಗೆ ಎದೆಯೊಡ್ಡಿ ನಿಂತವರು ಒಂದು 10 ಅಲ್ಲ 20 ಅಲ್ಲ 100 ಕನ್ನಡಿಗರು. ಹಂತ ಹಂತವಾಗಿ ಕಟುಕರು ನಮ್ಮವರನ್ನ ಕೊಚ್ಚ ಹಾಕಿದಾಗ ಈ ನಮ್ಮ ಕರುನಾಡು ಅಕ್ಷರಶಃ ಕೆಂಪಾಗಿತ್ತು. ವಿದುರಾಶ್ವತ್ಥದ ರಣಹತ್ಯೆಯಲ್ಲಿ ಬದುಕುಳಿದ ಕರ್ನಾಟಕದ ರಣಹುಲಿಗಳನ್ನ ಬಲವಂತವಾಗಿ ಎಳೆದುಕೊಂಡು ಹೋಗಿ ಅಂಡಮಾನ್ನಲ್ಲಿದ್ದಂತಹ ಭಾರತೀಯ ಸ್ವತಂತ್ರ ಹೋರಾಟಗಾರರಿಗೆ ಅಂತಾನೆ ನಿರ್ಮಾಣ ಮಾಡಿದಂತಹ ಜಗತ್ತಿನ ಅತ್ಯಂತ ಕ್ರೂರವಾದ ಜೈಲು ಕಾಲಾಪಾನಿಯಲ್ಲಿ ಹಾಕಲಾಯಿತು. ಆ ಕತ್ತಲ ಕೋಣೆಯ ಗೋಡೆಗಳಿಗೆ ಇಂದಿಗೂ ಗೊತ್ತಿದೆ, ಕನ್ನಡಿಗರಲ್ಲಿ ಕಿರ್ಚಾಡ್ಲಿಲ್ಲ, ನಮ್ಮ ವೀರರ ಪರಾಕ್ರಮದ ಆರ್ಭಟ ಮಾತ್ರ ಕೇಳುವಂತೂ. ಸಾವಿನ ಮನೆಯಲ್ಲೂ ಸ್ವಾತಂತ್ರ್ಯದ ಮಂತ್ರ ಜಪಿಸಿದ ಆ ಅನಾಮಧೇಯ ಕನ್ನಡಿಗರ ಕಥೆಯನ್ನ ಇವತ್ತು ಹೇಳಲು ಬಂದಿದ್ದೀನಿ. ಈ ನಿಮ್ಮ ಗ್ಲೋಬಲ್ ಕನ್ನಡಿಗ. ವಿಡಿಯೋನ ಕೊನೆವರೆಗೂ ನೋಡಿ. ಇದು ನಮ್ಮೆಲ್ಲರ ಇತಿಹಾಸಕ್ಕೆ ಬಹಳ ಮುಖ್ಯವಾದ ವಿಡಿಯೋ. ಸ್ವಾಗತ. ಜಗತ್ತಿನ ಹಾಗೆ ಭಾರತ ದೇಶದ ಅಪ್ರತಿಮ ಜಾಗಗಳನ್ನ ಕನ್ನಡಿಗರಿಗೆ ತೋರಿಸುವಂತಹ ಈ ನಿಮ್ಮ ಗ್ಲೋಬಲ್ ಕನ್ನಡಿಗನ ಇನಿಷಿಯೇಟಿವ್ಗೆ ಸದಾ ಬೆನ್ನೆಲುಬಾಗಿ ನಿಂತಿರುವಂತಹ ಕರುನಾಡಿನ ಅಚ್ಚುಮೆಚ್ಚಿನ ಟ್ರಾವೆಲ್ ಕಂಪನಿ ವೇ ಟು ವರ್ಲ್ಡ್ ಹಿಂದೆ ಬುಕ್ ಮಾಡ್ಕೊಳ್ಳಿ. ಇಡೀ ವಿಶ್ವವನ್ನ ಅದ್ಭುತವಾಗಿ ನೋಡಿ, ಎಂಜಾಯ್ ಮಾಡಿ. ನಮಸ್ಕಾರ. ಈ ಒಂದು ದೇವಸ್ಥಾನವನ್ನ, ದೇಗುಲವನ್ನ ಇವತ್ತು ನಾವು ನೋಡೋದಕ್ಕೆ ಬಂದಿದ್ದೀವಿ. ಇದು ಜೈಲಲ್ಲ, ಒಂದು ದೇಗುಲ ಅಂತ ನಮ್ಮ ಜೊತೆ ಇರುವಂತಹ ನೀರಜ್ ಭಾಯ್ ಹೇಳ್ತಾ ಇದ್ದಾರೆ. प्रीतिया धन्यवादಗಳು. स्वागत है आपको. थैंक यू. मेरा चैनल ग्लोबल कन्नडिगा में. थैंक यू फॉर योर टाइम सर. ಸೊ ಇವತ್ತು ನೀರಜ್ ಭಾಯ್ ಇಲ್ಲಿಯ ಲೋಕಲ್, ಇಲ್ಲಿಯ ಫುಲ್ ಹಿಸ್ಟ್ರಿ ಗೊತ್ತಿರೋರು. ಅವರು ಸಂಪೂರ್ಣವಾಗಿ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ನಾನು ಕೇಳ್ತಾ ಹೋಗ್ತೀನಿ, ಅದನ್ನು ಟ್ರಾನ್ಸ್ಲೇಟ್ ಮಾಡ್ತಾ ಹೋಗ್ತೀನಿ. ಹಾಗೆ ನನಗೂ ಗೊತ್ತಿರೋಂಥ ವಿಷಯಗಳನ್ನ ನಿಮಗೆ ಹೇಳ್ತಾ ಹೋಗ್ತೀನಿ. ಸ್ವಾಗತ. जेल में आपका स्वागत है. वेलकम टू जेल. इसको हम लोग क्यों बोलते हैं सेलुलर जेल? इस जेल में टोटल 693 कमरे हैं. 693 ರೂಮ್ಗಳಿದೆ. ಓಕೆ. एक रूम एक सेल है. ಪ್ರತಿ ರೂಮು ಒಂದೊಂದು ಸೆಲ್. तो ज़्यादा सेल है, नाम पड़ा
सेलुलर जेल। ತುಂಬ ಸೆಲ್ಗಳಿರೋದ್ರಿಂದ 693 ಸೆಲ್ಗಳಿರೋದ್ರಿಂದ ಸೆಲ್ಯುಲಾರ್ ಜೈಲ್ ಅಂತ ಹೆಸರಿಟ್ರಂತೆ. अभी इसको जेल नहीं बोलते, हम लोग बोलते हैं टेम्पल ऑफ फ्रीडम फाइटर। ಈಗ ಈ ಒಂದು ಜಾಗವನ್ನು ಜೈಲ್ ಅಂತ ನಾವು ಯಾರೂ ಕರೆಯಲ್ಲ, ಇದನ್ನು ಫ್ರೀಡಮ್ ಫೈಟರ್ಸ್ ಅಂದರೆ ಸ್ವಾತಂತ್ರ್ಯ ಹೋರಾಟಗಾರರ ದೇವಸ್ಥಾನ ಅಂತ ಕರಿತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಪ್ರತಿಯೊಂದು ಸೆಲ್ಲಲ್ಲೂ ಒಬ್ಬೊಬ್ಬರು ಫ್ರೀಡಮ್ ಫೈಟರ್ನ ಇಟ್ಟಿರ್ತಾಯಿದ್ರು. ಒಬ್ರಿಗೊಬ್ರು ಮಾತಾಡಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ಹಿಂದ್ಗಡೆಯಿಂದ ವಿಂಡೋ ಇದೆ, 8 ಅಡಿ ಆಲ್ಮೋಸ್ಟು, ಮುಂದ್ಗಡೆ ಡೋರ್ ಇದೆ. ಈ ಕಡೆ ಉಲ್ಟಾ. ಅದರ ಅರ್ಥ ಏನಂದರೆ ಒಬ್ಬರು ಮುಖ ಒಬ್ಬರು ಯಾವಾಗಲೂ ನೋಡಲೇಬಾರ್ದು, ಒಬ್ರಿಗೊಬ್ರು ಮಾತಾಡಬಾರ್ದು ಅನ್ನೋ ಉದ್ದೇಶದಿಂದ ಕಚಡ ನನ್ನ ಮಕ್ಕಳು ಬ್ರಿಟಿಷರು ಡಿಸೈನ್ ಮಾಡಿದಂತಹ ರೀತಿ. इसमें 7 ब्लॉक्स हैं, 2 दिख रहे हैं आपको, नंबर 1 नंबर 7 है। ಸೊ ಒಟ್ಟು 7 ಬ್ಲಾಕ್ ಇದೆ. स्टार शेप में 7 ब्लॉक्स। ಓಕೆ, 7 ब्लॉक्स ಟಾಪ್ ಆ್ಯಂಗಲಿಂದ ನೋಡಿದ್ರೆ ಗೊತ್ತಾಗುತ್ತಲ್ಲ. को टावर से ज्वाइन कर दिया। ओके, वो टावर क्या करेगा, हर 2 महीने में कमरा चेंज कर देगा। ओके, ये शफलिंग है। सारा कमरा एक ही साइज़ का है, 13x7। हाँ हाँ, एक कमरा में एक आदमी रहेगा। और लॉक अलीगढ़ का है, म्यूजियम में रखा है, उसका वेट 5 किलो ताला है। एक कमरा एक आदमी का ताला। जो पहला कमरा रहेगा, फर्स्ट रूम रहेगा, वार्डन का रहेगा। वार्डन में मोस्टली इंडिया का आदमी रहेगा, जो आदमी अच्छा काम करेगा, ब्रिटिश की बात को मानेगा, उसी को स्टाफ बनाते हैं। उसको बोलते हैं हम लोग कन्विक्ट ऑफिशियल बोलते हैं। ಕನ್ವಿಕ್ಟ್ ಅಫಿಷಿಯಲ್. ಸೊ ಎದುರುಗಡೆ ಏನು ನೋಡ್ತಾ ಇದ್ದೀರಾ, ಟವರ್ ಇದೆ. ಟವರಿಂದ ಈ ಥರ 1 2 3 4 5 6 ಟಾಪ್ ಆ್ಯಂಗಲಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಒಂದು ಸ್ಟಾರ್ ರೂಪದಲ್ಲಿ ಇದೆ ಈ ಒಂದು ಜೈಲು ಡಿಸೈನು. ಇಲ್ಲಿ ನಮ್ಮಲ್ಲೇ ಒಬ್ಬರು ಯಾರು ಬ್ರಿಟಿಷ್ನ ಬಕೆಟ್ ಹಿಡಿಯೋರು, ಅವ್ರಿಗೆ ಹೇಳಿದ್ದಕ್ಕೆಲ್ಲ ನೆಕ್ಕೋರು, ಅಂಥವ್ರನ್ನ ಒಬ್ಬರನ್ನ ಪ್ರಿಸನ್ ಅಫಿಷಿಯಲ್ ಥರ ಮಾಡಿಬಿಟ್ಟು ಇವ್ರನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಬಿಡ್ತಾ ಇದ್ರಂತೆ. ये 2 किचन बना हुआ है, रेड वाला। खाने में बेसिकली गंजी है, ಬರೀ ಗಂಜಿ ಮಾತ್ರ ಕೊಡ್ತಾ राइस ಇದ್ದೀವಿ, वाटर। ಬೇರೆ ಏನಿಲ್ಲ. हाँ, उसके बाजू में गैलोस है, फांसी घर। ಅದರ ಪಕ್ಕನೇ ನೇಣು ಹಾಕುವಂತಹ ಜಾಗ. अब देखिए, खाने की जगह, डाइनिंग प्लेस, गैलोस, तीनों को एक साथ बनाया। ये जानबूझ के बनाया, ये मेंटल टॉर्चर है। जो आदमी खाना खाएगा उसको फांसी दिखेगा। और ये जो बिल्डिंग देख रहे हैं आप, ये था एडमिनिस्ट्रेटिव ब्लॉक। हाँ, ब्रिटिश के जो ऑफिसर है यहीं पर रहेंगे, इनका ऑफिस का काम होगा। ये जो जेल बना, देखिए सीमेंट से नहीं बना है, ये और टेक्निक है, लाइम फ्रॉम कोरल, सुर्खी बोलते हैं। वो कोरल जो हम इधर समंदर में मिलता है, उसको जो बर्न करते हैं, चूना बनता है। लाइम फ्रॉम कोरल, गुड़, उड़द दाल, मेथी लाल मिट्टी से बना है, जॉइंट में यूज़ किया है। पहले सीमेंट नहीं होता था। अभी जेल पूरा हाथ से कैदी लोग बनाए, क्रांतिकारी। अब इसका जो एज है जेल का 120 ईयर्स है। 120 ವರ್ಷದ ಹಳೆಯ ಜೈಲಿದು, ಕೈದಿಗಳೇ ಮಾಡಿದ್ದು. ಲೈಮ್ ಸ್ಟೋನು ಮತ್ತು ಮುಂಚೆಲ್ಲ ಸಿಮೆಂಟ್ ಇರ್ತಾರಿಲ್ಲವಲ್ಲ, ಕೊರಾಲ್ನ ಪುಡಿ ಮಾಡಿ ಅದರಿಂದ ಮಾಡುವಂತಹ ಸುಣ್ಣ ಮತ್ತು ಕೆಲವು ದಾಲ್ಗಳನ್ನ ಬಳಕೆ ಮಾಡಿ ಮಾಡಿರುವಂತಹ ಜೈಲು. ಕೈದಿಗಳ ಕೈಲೇ ಕಟ್ಟಿಸಿರೋದು. इसमें LPG गैस है। ಓ, ಇದಕ್ಕಾ? ಓಕೆ ಓಕೆ. ये शहीद लोग के याद में आयुषी ने गिफ्ट किया है। डेली 1 गैस जलता है, मार्टियस फ्लेम बोलते हैं इसको। ये हमने स्मारक बनाया है, ये भी मार्टियस कॉलम है, शहीदों के याद में बनाया है। ओके ओके. आपने रिकॉर्ड में देखा होगा, म्यूजियम में रिकॉर्ड है। हाँ हाँ, मैक्सिमम आदमी बंगाल पंजाब से हैं। तो इंडिया में पहले हम लोग क्या बोलते थे, बंगाल का माइंड, पावर पंजाब का। जब दोनों जॉइंट हो गए तो मंगल पांडे 57 रिवॉल्ट हुआ, और रिवॉल्ट पूरा इंडिया में चले गया। अब ब्रिटिश को लगा अब इनको इंडिया से बाहर करो, सो दे ब्रॉट टू कलकत्ता। 1858 में बाई शिप दे ब्रॉट टू बर्मा, बर्मा से पोर्ट ब्लेयर आए। दिस इज पोर्ट ब्लेयर, साउथ अंडमान। आप आगे जाएंगे बाराटांग, मिड अंडमान, नॉर्थ अंडमान, कोको आइलैंड, बर्मा। बाई शिप बर्मा जाएंगे, बाई सी जाएंगे तो नॉर्थ अंडमान से 150 किलोमीटर। ಹಾಂ 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 ಹಾಂ. ಸೊ ಒಂದು ಸಮಯದಲ್ಲಿ ಏನಾಗ್ತಾಯಿತ್ತಪ್ಪ ಅಂದರೆ, ಸಂಪೂರ್ಣವಾಗಿ ಇಲ್ಲಿಯ ಖೈದಿಗಳು ಅತ್ಯಂತ ಹೆಚ್ಚು ಸ್ವಾತಂತ್ರ್ಯ ಹೋರಾಟಗಾರರಿದ್ದಿದ್ದು ಒಂದು ಬೆಂಗಾಲಲ್ಲಿ, ಇನ್ನೊಂದು ಪಂಜಾಬಲ್ಲಿ. ಅವ್ರನ್ನೆಲ್ಲರನ್ನೂ ಎತ್ತಾಕೊಂಡು ಕ್ರಾಂತಿಯಿಂದ ದೂರ ಮಾಡಬೇಕು ಅಂತ ಅವರನ್ನು ಬರ್ಮಾ ಕರ್ಕೊಂಬಂದು, ಬರ್ಮಾಯಿಂದ ಕೊಕ್ಕೋ ಐಲ್ಯಾಂಡ್ಸ್, ಸದ್ಯಕ್ಕೆ ಕೊಕ್ಕೋ ಐಲ್ಯಾಂಡ್ಸು ಚೈನೀಸ್ ಕಂಟ್ರೋಲಲ್ಲಿದೆ, ಅದರಿಂದ ಕೆಳಗಡೆ ಬಂದರೆ ನಮ್ಮ ಅಂಡಮಾನು, ಇಲ್ಲಿಗೆ ಅಂದರೆ ಆಲ್ಮೋಸ್ಟ್ 1700 ಕಿಲೋಮೀಟ್ರ್ ದೂರ ಎತ್ತಾಕೊಂಬಂದು ಅವರನ್ನು ಅವರ ಸಹಪಾಠಿಗಳೊಂದಿಗೆ ಬೇರ್ಪಡಿಸಿದಾಗ ಯಾರು ಗಲಾಟೆಗೆ ಮುಂದೆ ಯಾರು ಆ ಥರ ಧೈರ್ಯ ಮಾಡಲ್ಲ ಅನ್ನೋ ದೃಷ್ಟಿಯಿಂದ ಇಷ್ಟು ದೂರ ಕರ್ಕೊಂಬಂದಿದ್ದು. ಓಕೆ ಸರ್. तो जेल में बहुत लोग को, जो कलकत्ता में अलीपुर जेल है, आपका बर्मा मांडे जेल है, जहाँ लोकमान्य तिलक को रखा था, वहाँ से घुमा के यहाँ से लेके आती थी। ओके, आप अभी आप अंडमान से नीचे उतरेंगे, हाँ। लेटे अंडमान, निकोबार, ग्रेट निकोबार, उसके आगे इंडोनेशिया, मलेशिया, सिंगापुर 200 माइल है। अभी आइलैंड काउंट किया अभी हमने, अभी हमको मिले 835 आइलैंड्स मिले हैं। वो तो 632 नहीं, पहले थे 572 बिफोर सुनामी, हाँ हाँ, अभी इंक्रीज हो गए हैं। ओ बिकॉज द टाइड ऑल. यस, उसमें से सिर्फ 38 में लोग रहते हैं। अभी कितना मिला है टोटली? 835 मिला है। ओ पहले 835. 572
ಮುಂಚೆ 572. छोटा आइलेट है, बड़ा आइलैंड है, दोनों मिला के बोलते हैं उसको। ದೊಡ್ಡದಕ್ಕೆ ಐಲ್ಯಾಂಡ್ ಅಂತಾರೆ, Island, ಚಿಕ್ಕದಕ್ಕೆ ಐಲ್ಯಾಂಡ್ ಅಂತಾರೆ. और उनमें से सिर्फ 38 में लोग रहते हैं इनहेबिटेड, ಬರೀ 38 ಮಾತ್ರ ಜನ ಇರೋದು. और जो अंडमान का स्टोरी है बिफोर गांधी का है, गांधी के पहले। हिस्ट्री में नाम कहीं अनसंग बुक्स में, स्कूल का बुक्स में इनका नाम नहीं आया, अनसंग हीरोज हैं। तो जब इंडिया में मंगल पांडे को फांसी हो गया तो इंडिया में ग्रुप बन गए। आपने ग्रुप का नाम सुना होगा, भगत सिंह का गदर पार्टी, रिपब्लिक आर्मी, स्वराज पार्टी, अभिनव भारत वीर सावरकर जी का पार्टी है, पांडिचेरी में अरविंद आश्रम इनके भाई का, युगांतर पार्टी बरिंद्रमा घोष का, अनुसरण समिति है। पहले हिंदुस्तान में कम्युनिकेशन नहीं था, दो चीज़ था हम लोग के पास में, लेटर न्यूज़पेपर, पेपर निकालते थे इन लोग, स्वराज, ट्रिब्यूनल, गदर, युगांतर। इस पेपर में देखिए इनका क्रूरटी अत्याचार आएगा, लास्ट पे में ऐड आएगा मैन पावर के लिए, लड़ने के आदमी चाहिए तो क्रांतिकारी ऐड देंगे पेपर में। ऐड में क्या लिखेंगे क्रांतिकारी, वांटेड सोल्जर, पेमेंट डेथ। ಹಿಂದಿನ ಕಾಲದಲ್ಲಿ ಪೇಪರಲ್ಲಿ, ನ್ಯೂಸ್ ಪೇಪರಲ್ಲಿ ಕ್ರಾಂತಿಕಾರಿಗಳನ್ನ ಹೇಗೆ ಭರ್ತಿ ಮಾಡ್ಕೋತಾ ಇದ್ರು ಅಂದರೆ, ಪೇಪರಲ್ಲಿ ಅನೌನ್ಸ್ಮೆಂಟ್ ಮಾಡೋರಂತೆ, ವಾಂಟೆಡ್ ಸೋಲ್ಜರ್, पेमेंट डेथ, ಪೇಮೆಂಟ್ ಡೆತ್, पेंशन इंडिपेंडेंस, पेंशन इंडिपेंडेंस, ಪೆನ್ಷನ್ ಇಂಡಿಪೆಂಡೆನ್ಸ್, वर्क प्लेस इंडिया, ಜೈ ಹಿಂದ್. वर्क प्लेस इंडिया, अवार्ड सेक्रीफाइस, वाह 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 वाह. इनका ऐड आएगा सर हिंदी। पूरा एक लाइन में बोलो सर. वांटेड सोल्जर, पेमेंट डेथ, पेंशन इंडिपेंडेंस, वर्क प्लेस इंडिया, अवार्ड सेक्रीफाइस। ये ऐड है 1914 का, गदर न्यूज़पेपर का ऐड है। हिंदी में बोलेंगे तो चाहिए सैनिक, वेतन मृत्यु, पेंशन स्वतंत्रता, कार्यक्षेत्र हिंदुस्तान, पुरस्कृत शहादत। बंगाल का फेमस आदमी है, हाँ. उसका मास्टर सूर्य सेन है। वो चटगांव आर्मी केस में उसको फांसी हो गया, और 4 लोगों को यहाँ भेजा। उनको अंग्रेजी ने बहुत टॉर्चर किया, इतना मारा कि इनको हाथ को तोड़ दिए, ये तोड़ दिए, ಮಂಡಿ ಮುರಿದಾಕಿದ್ರು, ಕಾಲು और नेल निकाल दिए। ಮುರಿದಾಕಿದ್ರು, ಮತ್ತೆ ಊರು तो ತೆಗೆದ್ರು. दे नॉट क्राइंग, दे अल्टर सिंग ओनली वंदे मातरम। ब्रिटिश को रात भर नींद नहीं आया, हाउ दे गॉट द एनर्जी, दे नॉट क्राइंग, नथिंग दे डूइंग। एनर्जी कहाँ से मिलता है? मॉर्निंग में पूछा ब्रिटिश उनसे, सर आपको एनर्जी कहाँ से मिलता है, आपको कुछ होता नहीं है? तो सिंपल जवाब दिया, वंदे मातरम से आई। ಅವರ ಉಗುರು ಕಿತ್ತಾಕಿ, ಅವ್ರ ಕಾಲು ಮುರಿದಾಕಿ, ಮಂಡಿ ಚಿಪ್ಪನ್ನ ಎಗರಿಸಿ ಎಲ್ಲ ಮಾಡಿದ್ರು ಕೂಡ ಅವ್ರು ಹೇಳಿದ್ದು ಒಂದೇ ಮಾತರಂ ಅಂತೆ. ಮಾರನೇ ದಿವಸ ಬೆಳಗ್ಗೆ ಎದ್ಬಿಟ್ಟು ಸೋಲ್ಜರ್ಸು, ಆಫೀಸರ್ಸು ಕೇಳಿದ್ರಂತೆ ನಮ್ಮ ಹೋರಾಟಗಾರನ್ನ, ಎಲ್ಲಿಂದ ಬರುತ್ತೆ ಗುರು ನಿಮ್ಗೆ ಈ ಥರ ಎನರ್ಜಿ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ ಒಂದೇ ಮಾತರಂ. ಇಲ್ಲೇನು ನೋಡ್ತಾ ಇದ್ದೀರಾ, ಅಡುಗೆ ಮಾಡ್ತಾಯಿದ್ದಂತಹ ಜಾಗ, ನಮ್ಮ ಹೋರಾಟಗಾರರಿಗೆ ಕೊಡ್ತಾಯಿದ್ದಂತಹ ಊಟ, ಹುಳ ಬಿದ್ದಿರುವಂತಹ ಗಂಜಿ, ಅದನ್ನೇ ಊಟದ ರೂಪದಲ್ಲಿ ಕನಿಷ್ಠ ರೀತಿಯಲ್ಲಿ ಬಿಸಾಕೋರಂತೆ. ಇದು ಕಿಚನ್ನು. ಕಿಚನ್ ಪಕ್ಕನೇ ಇಲ್ಲಿ ನಮ್ಮ ಹೋರಾಟಗಾರರನ್ನ ಗಲ್ಲಿಗೆ ಏರಿಸ್ತಾ ಇದ್ದಂತಹ ಜಾಗ, ಗ್ಯಾಲೌಸ್. ನೋಡಿ, ಯೋಚನೆ ಮಾಡಿ ಎಂಥ ಕ್ರೂರಿಗಳು ಅಂತ. ಇದನ್ನು ಎಲ್ಲ ನೋಡೋರು, ಎಲ್ಲ ಕಡೆಯಿಂದ ನೋಡಿ ಇವರಿಗೆಲ್ಲ ನೋಡೋಕ್ಕೆ ಸಿಗೋದು. ಅಲ್ಲಿ ವೀರ್ ಸಾವರ್ಕರ್ ಅವರ ಸೆಲ್ಲಿದೆ, ಅವ್ರಿಗೆ ಎದುರುಗಡೆನೇ, ಆ ಸೆಲ್ ಎದುರುಗಡೆನೇ ಕೊಟ್ಟಿದ್ರು. ಯಾಕೆಂದರೆ ನೋಡಲಿ ಎಷ್ಟು ಜನ ಇಲ್ಲಿ ನೇತಾಡಿ ಸಾಯ್ತಾರೆ ಅನ್ನೋದನ್ನು ಅವರು ನೋಡಬೇಕು ಅನ್ನೋ ಒಂದು ಕನಿಷ್ಠವಾದ, ಅಂದರೆ ಅಸಹ್ಯ ಮನಸ್ಥಿತಿ ಅಂತ ಕರಿಬೋದು. ಇಲ್ಲಿ ಲಾಸ್ಟ್ ರಿಚುವಲ್ಸ್ನ ಮಾಡ್ತಾಯಿದ್ರು ಎಕ್ಸಿಕ್ಯೂಷನ್ನ ಮುಂಚೆ. ಹಬ್ಬ. मास किलिंग कहाँ हुआ था? जलियांवाला बाग। हाँ, पहला, जलियांवाला बाग फर्स्ट, हाँ, सबको पता है। हाँ हाँ. सेकेंड हुआ था कर्नाटका में। कर्नाटक, हाँ, एक विलेज है गौरीबिदनूर, गौरीबिदनूर, ಹೌದು ನಮ್ಮ वहाँ पे एक मंदिर है विद्राशत। विद्राशत विदुर का मंदिर है, विद्राशत महाभारत का कैरेक्टर है ना, हाँ, हाँ. विद्राशत, उसका टेम्पल है। वहाँ पे एक बहुत बड़ा पीपल का ट्री है, ट्री के बाजू में एक म्यूज़ियम बन गया है। वहाँ पर ब्रिटिश ने बहुत लोग को शूट कर दिया था, और बहुत लोग अंडमान भेज दिया। ನಮ್ಮ ಕರ್ನಾಟಕದವ್ರನ್ನ. हाँ, ये बहुत कम लोगों को पता है। हाँ हाँ. इंडिया का मिनी मास किलिंग बोलते हैं। हमको खुद नहीं वहाँ पता एक म्यूज़ियम बन गया है। आई वेंट टू सी द म्यूज़ियम इन कर्नाटक. यस, गौरीबिदनूर। आई वेंट देयर टू सी द How म्यूज़ियम। many were killed, sir? How many? Many people killed, Many means how many numbers? maybe 40-50 people killed and 20 brought to Andaman. ಜಲಿಯನ್ವಾಲಾ ಬಾಗ್ನ ಹತ್ಯಾಕಾಂಡ ಮಾತ್ರ ನಮಗೆ ನೆನಪಿರೋದು. ಆದರೆ ನಮ್ಮ ಕರ್ನಾಟಕದ ಗೌರಿಬಿದನೂರಲ್ಲಿ ಕೂಡ ಸ್ವಾತಂತ್ರ್ಯ ಹೋರಾಟಗಾರರನ್ನ 50ರಿಂದ 60 ಜನನ ಸಾಯಿಸಿದಂತಹ ನಿದರ್ಶನ ಇದೆ ಅಂತೆ. ಒಂದು ದೇವಸ್ಥಾನ ಹೇಳಿದ್ರು ಸರ್, ನಾಮಕ್ಕೆ ವಿದ್ರಾಶತ್, ಗೌರಿಬಿದನೂರಲ್ಲಿರೋದು. ಆ ದೇವಸ್ಥಾನದಲ್ಲಿ ಮಾಡಿದಂತೆ. ಅದಾದಮೇಲೆ ಅಲ್ಲಿಂದ 20 ಜನಗಳನ್ನು ಕೈದಿಗಳಾಗಿ
ಆ ಹೋರಾಟಗಾರರನ್ನ ಅಂಡಮಾನ್ ಕರ್ಕೊಂಡ್ಬಂದಂತೆ. ಸೊ ಕರ್ನಾಟಕ वाले भी इस जेल में थे. पहले वो जेल, हाँ अंडमान आए थे, वो जेल नहीं बनी, वो जेल से पहले. ಜೈಲ್ ಸೆ ಪಹಲೆ ವೈಪರ್ ಐಲ್ಯಾಂಡ್ ಮೇಲೆ ಆಗ್ತೈತೆ ನಾ. ಈ ಜೈಲ್ ಆಗೋ ಮುಂಚೆ ಖೈದಿಗಳನ್ನೆಲ್ಲ ವೈಪರ್ ಐಲ್ಯಾಂಡ್ ಅಂತ ಒಂದು ಐಲ್ಯಾಂಡ್ ಇತ್ತು. ಆ ಐಲ್ಯಾಂಡಲ್ಲಿ ಕೆಲಸಕ್ಕೋಸ್ಕರ ಹಾಕೊಳ್ಳೋರು. ಅದಾದಮೇಲೆ ಅಲ್ಲಲ್ಲೇ ಅವರು ಒಟ್ಟಿಗೆ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡಿದ್ರು ಸಾಕಷ್ಟು ಜನ. ಆವಾಗ ಈ ಜೈಲನ್ನು ಅವ್ರ ಕೆಲ ಕಟ್ಟಿಸಿದ್ರು. हर कर्नाटक का आदमी को वहाँ जाना चाहिए, देखना चाहिए. आई विल शुड गो देयर, सी द म्यूजियम. ಐ ವಿಲ್ ಗೋ सर. सी द फर्स्ट आई विल गो. उसमें क्यूरेटर हैं म्यूजियम के, उनका डेथ हो गया, मिस्टर मूर्ति सर. उनके बेटे अनिल जी हैं, वहाँ रहते हैं अभी. तो एवरीबडी शुड गो सी द म्यूजियम. एक जगदीश सर भी हैं वहाँ कर्नाटक में. डेफिनेटली गो सर. जगदीश सर ने काफ़ी मेहनत करके वो अंडमान आए थे, देव कम टू अंडमान सी द रिकॉर्ड्स. तो ये सब स्टोरी है और ये सब बैड लक के हमारे कहानी गांधी के पहले का है ना. हिस्ट्री में नाम कहीं नहीं इनका, अनसंग हीरोज. ನಾವೆಲ್ಲ ನೆನ್ಪಿಟ್ಕೊಳ್ಳೋದು ಬರೀ ಗಾಂಧಿ ಇವರು ಅವರು ಅಂತ. ಅದ್ರ ಹಿಂದೆ ನಡೆದಿರುವಂತಹ ಸ್ವಾತಂತ್ರ್ಯ, ಅದ್ರ ಹಿಂದೆ ನಡೆದಿರುವಂತಹ ಹೋರಾಟಗಳು, ಅದ್ರ ಬಗ್ಗೆ ನಾವು ಯಾರೂ ಗಮನನೇ ಕೊಡ್ತಾ ಇಲ್ಲ ಅಂತ ಸರ್ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಯಾರು ಕೊಡೋಣ, ಅವ್ರನ್ನೆಲ್ಲ ನೆನೆಸ್ಕೊಳ್ಳೋಣ. ये सारा कमरा सेम है. जो 4 कमरा देख रहे हैं आप, ये डेथ सेल है, ಓ काल कोठरी. ಚಲೆ. इसमें जो आ गया फांसी कन्फर्म है. ಓ ಇಲ್ಲಿ 4 ರೂಮಲ್ಲಿ ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲ ಗ್ಯಾರಂಟಿ ಫಾಸಿ ಆಗಿದೆ. ಅವರನ್ನು ನೇಣಾಕೋ ಮುಂಚೆ ಇದೆ ನೇಣಿನ ಜಾಗ, ಈ ಜಾಗದಲ್ಲಿ ಇಡೋರು. जो रहेगा यहाँ पर खाना अच्छा देंगे उसको, देखिए वेरी गुड फूड. ಗುಡ್ಡಾ? हाँ, बिकॉज हेल्थ शुड बी गुड. बिफोर डाई हेल्थ शुड बी गुड. बीमार को फांसी नहीं होता. ओ हेल्थ अच्छा हो जाएगा, डॉक्टर चेक करेगा. ऑर्डर कलकत्ता से आएगा. अंडमान का आज भी कलकत्ता हाई कोर्ट है. लास्ट में प्रेयर होगा, पूजा पाठ होगा, रिचुअल्स होंगे यहाँ पर बिफोर हैंगिंग. ಸೊ ಕಡೆ ಕಿತ್ನಾ ದಿನ ऐसा अच्छा खाना देते थे? 15 days. 15 ದಿವಸ ಈ ಡೆತ್ ಸೆಲ್ ಇಡೋರಂತೆ. ಆ 15 ದಿವಸ ಉತ್ತಮವಾದ ಊಟ ತಿಂಡಿಯನ್ನು ಇಲ್ಲಿಯ ಕೈದಿಗಳಿಗೆ ಕೊಡೋರಂತೆ. ಯಾಕೆ ಅಂದರೆ ಆರೋಗ್ಯ ಸರಿ ಇಲ್ಲ ಅಂದರೆ, ಜೈಲಲ್ಲಿರುವಂತಹ ಎಕ್ಸಾಮಿನಲ್ಲಿ ಅಪ್ರೂವ್ ಮಾಡಲಿಲ್ಲ ಅಂದರೆ ಅವ್ರಿಗೆ ಫಾಸಿ ಆಗಲ್ಲ. ಕೊನೆಗೆ ಅವರ ಧರ್ಮದ ಪ್ರಕಾರ, ಧರ್ಮಕ್ಕೆ ಅನುಸಾರ पूजा पाठ होगा. ಇಲ್ಲಿ ಪೂಜೆಗಳೆಲ್ಲ ಮಾಡೋರಂತೆ ಈ ಜಾಗದಲ್ಲಿ. ಇದಾದಮೇಲೆ हाँ, एक साथ 3 आदमी. ಒಂದ್ಸರಿ 3 ನೇಣಾಕ್ಬಿಡೋರ. लाइक सुखदेव राजू भगत सिंह, ये भी 3 आदमी यहाँ पर. वहाँ भी 3 आदमी थे लाहौर में, भगत सिंह को फांसी हुआ था. यहाँ भी 3 आदमी हैं. और लीवर पुश करेंगे, ये प्लैंक खुलेगा, 9 फीट बॉडी गिर जाएगा. जो आदमी मर जाएगा, शहीद हो जाएगा, बॉडी ऊपर ले आएंगे. दे पुट अ स्टोन एंड थ्रो इन द सी. 3 ಜನನ ಒಟ್ಟಿಗೆ ಫಾಸಿಗೆ ಹಾಕೋರಂತೆ ನಮ್ಮ ಹೋರಾಟಗಾರರನ್ನ. ಅದಾದ ಮೇಲೆ ಹೆಂಗೆ ಅಂದರೆ ಎಷ್ಟು ಕ್ರೂರವಾಗಿ ಅಲ್ಲಿ ತೋರಿಸ್ತೀವಿ ಅದನ್ನು. ಹಿಂಗೆ ಕುತ್ತಿಗೆಗೆ ಹಾಕೋರು, ಕಾಲ್ಗಳು ಕೆಳಗಡೆ ಓಪನ್ ಆಗಿಬಿಡೋದು. ಓಪನ್ ಆದರೆ 9 ಅಡಿ ಕೆಳಗಡೆ ಬೀಳೋರು, ಅಲ್ಲೇ ಇಮಿಡಿಯೇಟಾಗಿ ಶಹೀದ್ ಆಗೋರು. ಸತ್ರು ಅಂತ ನಾವು ಯಾರನ್ನೂ ಕರೆಯಲ್ಲ, ಯಾಕೆಂದರೆ ಇವರೆಲ್ಲ ಹುತಾತ್ಮರಾದವರು, ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದವರು. ಅದಾದಮೇಲೆ ಅವರನ್ನು ಆಚೆ ಕರ್ಕೊಂಬಂದು ಕೆಳಗಡೆ ಒಂದು ಸೆಲ್ಲಲ್ಲಿ ಮಲಗಿಸಿ ಕಾಲಿಗೆ ಕಲ್ಲು ಕಟ್ಟಿ ಸಮುದ್ರಕ್ಕೆ ಬಿಸಾಕೋರಂತೆ. ಎಂಥ ಕ್ರೂರಿಗಳ್ರಿ ಅಲ್ಕಾ ನನ್ನ ಮಗಳು. ಬ್ರಿಟಿಷ್ फांसी का जो रस्सी है, रोप है, वो फैक्ट्री में बनेगा, यहाँ बनेगा फांसी का वो रस्सी. खुद बनाते हैं. वो भी कैदी, एनी ಕೈದಿ ಕೈಯಲ್ಲೇ ಮಾಡಿಸ್ತಾ ಇದ್ರು. वो भी कैदी बनाएगा, मगर यहाँ बनेगा फैक्ट्री में. ಇಲ್ಲೇ फ्ಯಾಕ್ಟ್ರಿಲಿ ಮಾಡಿಸ್ತಾ ಇದ್ರು. टॉर्चर फैक्ट्री है. ಇದು ಟಾರ್ಚರ್ ಫ್ಯಾಕ್ಟ್ರಿ. और जब रस्सी बन जाएगा, रस्सी में ऑयल लगा देंगे, तेल. हाँ. रस्सी के अंदर लोहे का रिंग डाल देंगे, मेटल रिंग डाल देंगे. रिंग से क्या होगा, ये कॉर्ड टूट जाएगा. इजी एंड कंफर्म डेथ. सिर्फ रस्सी नहीं. हाँ, मेटल रिंग भी रहेगा. ऐसा क्यों करते हैं ब्रिटिश? हाँ. क्योंकि पहले इंडिया में फांसी को टू भी हैंग बोलते थे, अभी टेडलेस बोलते हैं. आदमी कंफर्म बनने के लिए रिंग यूज़ करते हैं. रिंग से क्या होगा, आदमी कंफर्म मारेगा. अभी रिंग लगा हुआ है इसके अंदर में. ಸೊ ಏನಂದರೆ ಮನುಷ್ಯ ಸಾಯಲೇಬೇಕು, ಯಾವುದೇ ಕಾರಣಕ್ಕೂ ತಪ್ಪಿಸ್ಕೋಬಾರ್ದು ಅಂತ ಹಗ್ಗದ ಒಳಗೆ ಇಲ್ಲೇ ಕೈದಿ ಕೆಳಗೇಲೇ ಹಗ್ಗ ಮಾಡಿಸೋರಂತೆ. ಹಗ್ಗದ ಒಳಗೆ ಕಬ್ಬಿಣದ ರಿಂಗ್ ಹಾಕೋರಂತೆ, ಅದರಿಂದ ಕಾರ್ಡ್ ಮುರಿಲಿ ಅಂತ. ಸ್ಪೈನಲ್ ಕಾರ್ಡ್ ಮುರಿದ್ರೆ ಡೆತ್ ಆಗೋದಲ್ವಾ. ಉಸಿರು ಕಟ್ಟುತ್ತೆ, ತುಂಬ ನೋವು ತರುವಂತಹ ಜಾಗ. वो देखिए, जो रिंग लोहा का दिख रहा है आपको, देखिए. ओह सर, कितना टॉर्चर दिया सर. रस्सी डेमो है, रस्सी 1 टाइम यूज़ करेंगे. ये लीवर ये है सर. और ये ओपन था, कवर किया उसको. ओपन था, बाद में कवर किया उसको. ಓ ಇದು ಪೂರ್ತಿ ಓಪನ್ ಇತ್ತು, ಸೊ ದಟ್ ಎವ್ರಿಬಡಿ ಇನ್ ದ ಜೈಲ್ ಸೀಸ್ ಇಟ್. Yes. ಇದು ನೋಡಿ ಲಿವರು, ಇದು ತೆಗೆದ್ರೆ ಇದು ಓಪನ್ ಆಗಿಬಿಡುತ್ತೆ. ಇಲ್ಲೇನಿದೆಯಲ್ಲ ಆ ರಿಂಗ್ ಹಾಕೋರು, ಕುತ್ತಿಗೆ ಕಾರ್ಡ್ ಮುರಿದೋಗ್ಲಿ ಅಂತ. ಕಚ್ಚೋಡ ಬಾಯಿಗೆ ಬರುತ್ತೆ ರೀ. ಈಗ ಕೆಳಗಡೆ ಆ ರೂಮ್ನ ತೋರಿಸ್ತೀನಿ. नीचे 9 फीट का कमरा है. नीचे बॉडी गिर जाएगा. ಇದರೊಳಗೆ ಬಾಡಿ ಬೀಳ್ತಾ ब्लैंक ऐसा खोलेगा, बॉडी गिर जाएगा. या सी पीछे है, बॉडी यहाँ से सी में जाएगा. ಸೊ ಒಳಗೆ
ಬಾಡಿಯನ್ನು ಬೀಳಿಸೋರು. ಹೆಂಗೆ ಅಂತ ತೋರಿಸ್ತೀನಿ ನೋಡಿರಿ. ಏನು ಮೇಲೆ ನೋಡಿದ್ರಿ, ಅಲ್ಲಿ ಹ್ಯಾಂಗ್ ಮಾಡಿದ ತಕ್ಷಣ ಬಾಡಿಗಳು ಕೆಳಗಡೆ ಬಂದುಬಿಡೋದು, ತಕ್ಷಣ ಅವರ ಪ್ರಾಣ ಪಕ್ಷಿ ಹಾರೋಗೋದು. ಅದಾದ ಮೇಲೆ ಬಾಡಿಯನ್ನು ಇಲ್ಲಿಟ್ಟು ತದನಂತರ ಕಲ್ಲುಗಳನ್ನ ಕಟ್ಟಿ ಈಚೆ ಕಡೆಯಿಂದ ಎಕ್ಸಿಟ್ ಮಾಡಿಕೊಂಡು ಸಮುದ್ರದ ಒಳಗೆ. सी पीछे बॉडी यहाँ से बाहर जाएगा. बहुत नज़दीक है क्या? पास में अभी रिटायरिंग वॉल बना दिया, आगे में वॉल है. ऊपर से दिखेगा, टावर से दिखेगा सी आपको. ನೋಡಿ, ಇಲ್ಲಿಂದ ಗೊತ್ತಾಗುತ್ತೆ ನಿಮಗೆ ಸಮುದ್ರ. ಎದುರುಗಡೆ ನೀಲಿ ಬಣ್ಣ ಕಾಣಿಸ್ತಾ ಇಲ್ಲ, ಅದೇನೆ ತೊಗೊಂಡೋ ಬಿಸಾಕ್ಬಿಡ್ತಾ ಇದ್ರಂತೆ. और हमारा बैड लक क्या है, इसको फांसी हुआ, रिकॉर्ड वी आर नॉट गेटिंग एनी रिकॉर्ड्स हियर, और रिकॉर्ड बी डिस्ट्रॉयड. देयर इज नो रिकॉर्ड ऑफ द पीपल दोस डाइड हियर. ಯಾರ್ಯಾರು ಸತ್ರು ಅನ್ನೋ ರೆಕಾರ್ಡ್ ಕೂಡ ಇಲ್ಲ. ಸೊ ದೇರ್ ಫ್ಯಾಮಿಲಿ ನೆವರ್ ನ್ಯೂ ವೇರ್ ದೇ ವೆಂಟ್. या तो हाउ वी नो द पीपल हैंगिंग हियर, यू कैन सी द बीम इज हियर, नो द होल इज हियर, deep cut is here, so we know that how many people hang. So deep cut is here. So many people. Yeah. At least how much? Maybe more than 200. 200 ಸ್ವತಂತ್ರ ಹೋರಾಟಗಾರರನ್ನ ಹ್ಯಾಂಗ್ ಮಾಡಿ ಸಾಯಿಸಿದ್ದಾರೆ. ಈಗ ಸೆಲ್ಗೆ ಎಂಟ್ರಾಗ್ತಾ ಇದ್ದೀವಿ. देखिए, ये लॉक यहाँ से होगा. हाँ, ये लॉक यहाँ से होगा, लॉक यहाँ से. और ये फूड का जगह है, खाना यहाँ से जाएगा. ओ बाहर भी आने नहीं देते सभी सम टाइम. ये तो 4 कमरा डेथ सेल है. हाँ, डेथ सेल यारू बरಲ್ಲ ಆಚೆ. साइज सब का सेम साइज है, 13/7. लास्ट में वार्डन का रहेगा. लाइन में 42 कमरा है. ಇಲ್ಲೇನೋ 42 ರೂಮ್ ಇದೆ. टोटल जेल में 693 कमरे हैं. ओके सर. एक कमरा एक सेल है, तो ज़्यादा कमरा है तो नाम पड़ा सेलुलर जेल. ಇಲ್ಲಿ ನೋಡಿ, ಇಲ್ಲಿ ಬೀಗ ಹಿಂಗಾಗ್ತಾ ಇದ್ರು ಅಂತ. ಇದರ ಉದ್ದೇಶ ಏನಪ್ಪ ಅಂದರೆ, 693 ರೂಮ್ಗಳಿಗೆ ಬೀಗ ಹಾಕಬೇಕು ಅಂದರೆ ಎಷ್ಟು ಕಷ್ಟ ಆಗುತ್ತೆ, ಎಷ್ಟು ಖರ್ಚಾಗುತ್ತೆ, ಮತ್ತು ಎಷ್ಟು ಬೀಗಗಳನ್ನ ಇಟ್ಕೋಬೇಕಾಗತ್ತೆ. ಅದೇ ಈ ಥರ ಸಿಸ್ಟಮ್ ಮಾಡಿಬಿಟ್ರೆ ನೋಡಿ, ಇಲ್ಲಿಂದನೇ ತೆಗೆಯೋದು, ಇಲ್ಲಿಂದನೇ ಹಾಕೋದು, ಒಳಗೆ ಸಿಗಾಕೊಂಡಿರೋರು ಬಿಡಿಸ್ಕೊಳ್ಳೋಕ್ಕೂ ಆಗಲ್ಲ. ಹಾಂ, ಇಲ್ಲಿ ಊಟವನ್ನು ಇಡ್ಲಾಗ್ತಾ ಇತ್ತು. ಯಾಕೆಂದರೆ ಲಾಸ್ಟ್ 15 ಡೇಸಲ್ಲಿ ಡೆತ್ ಇನ್ಮೇಟ್ಸ್ಗೆ ಹೊರಗಡೆ ಬರೋದಕ್ಕೆ ಬಿಡ್ತಾ ಇರಲಿಲ್ಲ. ನೋಡಿ, ಇದ್ರ ಒಳಗೆ ಡೆತ್ ಇನ್ಮೇಟ್ಸು ತಮ್ಮ ಕಡೆಯ ಕೆಲವು ದಿನಗಳನ್ನು देख रहे हैं. हाँ, यहाँ में रखना है खाने का प्लेट, फूड प्लेट. ಇಲ್ಲಿ ಊಟದ ತಟ್ಟೆ ಇಡ್ತಾ ಇದ್ರಂತೆ. यहाँ में बाथरूम का पॉट रखना है. ಇದರಲ್ಲಿ ಬಾತ್ರೂಮ್ ಪೋಟು. ಸರ್ ಏನು ಹೇಳ್ತಾ ಇದ್ರು ಅಂದರೆ, ಈ ಜಾಗದಲ್ಲಿ ದಿವಸಕ್ಕೆ 3 ಸರಿ ಮಾತ್ರ ಟಾಯ್ಲೆಟ್ಗೆ ಅವಕಾಶ ಕೈದಿಗಳಿಗೆ. ಅದಾದ ಮೇಲೆ ನೀವು ಟಾಯ್ಲೆಟ್ ಮಾಡಬೇಕಂದ್ರೆ ಇಲ್ಲಿ ಒಂದು ರೀತಿ ಮಿಟ್ಟಿ ಅಂದರೆ ಮಣ್ಣಿನ ಪಾಟ್ ಇಟ್ಟಿರೋರು, ಅದರೊಳಗೆ ಮರಳು ಹಾಕಿಟ್ಟಿರೋರು, ಆ ಮರಳು ಒಳಗೆ ನೀವು ಸುಸು ಮಾಡಬೇಕು, ಕಕ್ಕ ಮಾಡಬೇಕು. ಅದನ್ನು ಮಾಡಿದ್ಮೇಲೆ ಇದರೊಳಗೆ ಇಡಬೇಕು. ಇಟ್ಟರೆ ಆಚೆ ಕಡೆಯಿಂದ ಆಮೇಲೆ ಕ್ಲೀನ್ ಆಗೋದು, ಇಲ್ಲಾಂದರೆ ಒಳಗೆ ಇರೋದು. ಇಲ್ಲಿ ನೋಡಿ, ಇಲ್ಲಿ ಹೆಂಗಿದೆ ಅಂತ ಏನೂ ಕಾಣಲ್ಲ. ನಾನು ನಿಂತ್ಕೋಬೇಕು ಅಥವಾ ಯಾರನ್ನಾರು ನೋಡಬೇಕು ಅಂದ್ರೂ ಸಾಧ್ಯ ಇಲ್ಲ. ಇದ್ರ ಮೇಲೆ ಹತ್ತು ನಿಂತ್ಕೊಳ್ಳೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಲಿಟ್ರಲಿ ಅಂಥ ಸಿಚುವೇಶನ್ನು ಇಲ್ಲಿನ ಖೈದಿಗಳಲ್ಲ, ಸ್ವತಂತ್ರ ಹೋರಾಟಗಾರರಿಗೆ. ಸಾರಿ. ಈಗ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಕೊಡ್ತಾ ಇದ್ದಂತಹ ಟಾರ್ಚರ್ಗಳ ಬಗ್ಗೆ ನಿಮಗೆ ತೋರಿಸ್ತೀನಿ. हम लोग अंडमान क्यों बोलते हैं, वाई वी कॉल अंडमान? स्टोरी में है, हनुमान जी मंकी गॉड पहाड़ लेके श्रीलंका जा रहे थे. अब हनुमान जी का माइंड में आया कि हनुमान जी को यहाँ से श्रीलंका जाना है. क्यों जाना है? जो ग्रेट निकोबार है, इंडोनेशिया, मलेशिया, सिंगापुर है, ये पूरा मंकी बेल्ट है. जब ब्रिटिश अंडमान आए, ब्रिटिश खुद ही बोलते अंडमान को ये हंडुमान है. वो हंडुमान करते 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 ये अंडमान हो गया. 1788 में जिस आदमी ने अंडमान को सर्वे किया, अंग्रेज़ था, मरीन सर्वेयर था, उसका नाम था लेफ्टिनेंट आर्चिबल्ड ब्लेयर. तो वी कॉल पोर्ट ब्लेयर. ओके. पोर्ट ब्लेयर चेंज हो गया अभी श्री विजयपुरम, क्योंकि चोला किंग का एरिया था, चोला किंग का एरिया था, नाम विजयपुरम हो गया है. देखिए अंडमान में ख़ास बात क्या है, आज भी हमें क्राइम नहीं है. क्राइम क्यों नहीं है?
कहीं भागने का रास्ता नहीं है। आप बैग छोड़ देंगे आपको वापस मिल जाएगा। तो यहाँ में क्राइम नहीं है, ड्रग्स नहीं है, एड्स नहीं, भिखारी भी नहीं है यहाँ पर, नो बैगर्स। यहाँ के बच्चों को इंडिया में अरमान कोटा फ्री एजुकेशन है। आप घूमने बीमार हो गए, घूमने आए हो, आपको सारा ट्रीटमेंट फ्री है इधर हमारे लिए भी। सबके लिए। आपके नाम सुना कानपुर, हाँ कानपुर। पहले बोलते काबानपुर। तो वहाँ पर इलाहाबाद कानपुर में ब्रिटिश ने बहुत लोगों को शूट कर दिया था। 1859 की बात है। ये दो बड़े आदमी का नाम है, उन्होंने किया था। उनका नाम था नील हैवलॉक। नील हैवलॉक। दोनों ने बहुत लोगों को इंडिया मार दिया था। हाँ 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 हाँ। अब मोदी जी आए थे, नाम चेंज कर दिया, हैवलॉक का स्वराज, नील का शहीद। ये नाम सुभाष में उसने अंडमान को दिया था। अंडमान चेंज नहीं किया तो नील हैवलॉक चेंज कर दिया हमने। सो ये इन मर्डरर्स के नाम थे इधर। हाँ, ಸೊ ಹ್ಯಾವ್ಲಾಕು, ನೀಲ್ ಹ್ಯಾವ್ಲಾಕ್ ಇವರೆಲ್ಲ ಬ್ರಿಟಿಷ್ ಮರ್ಡರರ್ಸ್, ನಮ್ಮ ಜನಗಳನ್ನು ಸಾಯಿಸಿದಂತಹ ಜನಗಳು. ಅವ್ರ ಹೆಸರುಗಳನ್ನ ಕಿತ್ತಾಕಿ ಅದಕ್ಕೆ ಇವಾಗ ಹೊಸ ಹೆಸರುಗಳನ್ನು ಮರುನಾಮಕರಣ ಮಾಡಲಾಗಿದೆ ಅಂತ ಸರ್ ಹೇಳ್ತಾಯಿದ್ರು. ಮತ್ತು ಅಂಡಮಾನ್ನ ಆ್ಯಕ್ಚುಯಲ್ ಹೆಸರು ಹಾಂಡುಮಾನ್ ಅಂತ ಇತ್ತು. ಯಾಕೆಂದರೆ ಹನುಮಂತ ಶ್ರೀಲಂಕಾಕ್ಕೆ ಹೋಗಬೇಕಾದ್ರೆ ಈ ಒಂದು ರೂಟ್ ಮೂಲಕ ಹೋಗಬೇಕು ಅಂತ ಕಣ್ಣು ಹಾಯಿಸಿದ್ರಂತೆ. ಆಮೇಲೆ ಚೇಂಜ್ ಮಾಡಿದ್ರು. ರಾಮಾಯಣದಲ್ಲಿ ಕೂಡ ಉಲ್ಲೇಖ ಇದೆಯಂತೆ. ಸೊ ಹಿಸ್ಟ್ರಿಯನ್ನು ಅರ್ಥ ಮಾಡ್ಕೊಳ್ತಾ ಹೋದರೆ ಅದಕ್ಕೆ ಫಸ್ಟು ಹಾಂಡುಮಾನ್ ಅಂತ ಕರೆಯೋರು, ಅದಾದಮೇಲೆ ಬ್ರಿಟಿಷರ್ಸ್ ಕೂಡ ಅದೇ ರೀತಿ ಕರೆಯೋರು, ಅದಾದಮೇಲೆ ಅಂಡಮಾನ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ये चक्की है, ऑयल मिल है। ಹಾಂ, उसको 8 आवर्स कंटिन्यू घुमाना है। 8 hours? हाँ, नीचे एक गड्ढा है, ಹಾಂ, देखिए पे बॉक्स, ಓಕೆ. उसको ट्यूब से जोड़ेंगे तो ड्रॉप ड्रॉप तेल गिरेगा। अब दे रिक्वायर्ड पर डे 30 पाउंड ऑयल। 30 ಪೌಂಡ್. नहीं, अप्रॉक्स 100 लीटर। अगर नहीं किया तो मार खाना पड़ेगा, फ्लॉगिंग। उस स्टैंड देखिए बाहर में। ಇಲ್ಲಿ ಪ್ರತಿ ದಿವಸ ಪ್ರತಿಯೊಬ್ಬ ಖೈದಿ ಕೂಡ 30 ಪೌಂಡ್ ಅಂದರೆ 12 ಲೀಟರ್ ಎಣ್ಣೆಯನ್ನು ತೆಗಿಬೇಕು ಸ್ವಂತ ಕೈಯಲ್ಲಿ. ಸಾಧ್ಯನೇ ಇಲ್ದಿರೋ ಮಾತು. ತೆಗಿಲಿಲ್ಲ ಅಂದರೆ ಅಲ್ಲಿ ಎತ್ತಾಕೊಂಡೋಗಿ ಚಾಟಿ ಏಟು. ಅದಕ್ಕಿಂತ ವರ್ಸ್ಟ್ ಇನ್ನೊಂದು ಪನಿಷ್ಮೆಂಟ್ ಇಲ್ಲ. ಮೈಕೈಯೆಲ್ಲ ಹರಿದೋಗಿ ಎಲ್ಲ ಕಡೆಯಿಂದ ರಕ್ತ ಸೋರಿ ಮಾಂಸ ಕೂಡ ಕಿತ್ಕೊಂಡ್ಬಂದ್ಬಿಡೋದಂತೆ. ಅಷ್ಟು ಘೋರವಾದ ಪನಿಷ್ಮೆಂಟು. अगर अभी आदमी का स्पीड कम हो गया, ಹಾಂ, उसको मारेंगे लाइक एनिमल। ठीक है, मारने के बाद 40 किलो वेट डाल देंगे और 80 और किलो। हाँ, और डिलिबरेटली. हाँ, तो वेट से क्या होगा, प्रेशर इंक्रीज होगा। तो प्रेशर जो इंक्रीज होगा, ऑयल फास्ट निकलेगा, मगर प्रेशर में क्या होगा, कमर बैंड हो जाएगा, तो पेन होगा। आदमी पेन में क्या करेगा और स्पीड काम करेगा। दिस इज कॉल्ड वेट पनिशमेंट। ये ओरिजिनल है, ಒರಿಜಿನಲ್. वेट पनिशमेंट। ಯಾವಾಗ ಆ ಮನುಷ್ಯ ಅಥವಾ ನಮ್ಮ ಸ್ವತಂತ್ರ ಹೋರಾಟಗಾರರು ಕೆಲಸವನ್ನು ಮಾಡೋಕ್ಕಾಗಲ್ಲ, ಏನು 8 ಗಂಟೆ ಇದನ್ನು ಈ ಭಾರವಾದ ಎಕ್ವಿಪ್ಮೆಂಟ್ನ ಹೆಂಗೆ ಸುತ್ತಿಸೋದು, ಒಂದು 2-3 ಜೋಡಿ ಎತ್ತುಗಳನ್ನ ಕಟ್ಟಿ ಸುತ್ತಿಸ್ತಾರಲ್ಲ, ಆ ರೀತಿ ಒಬ್ಬ ಮನುಷ್ಯ ಸುತ್ತಿ ಮಾಡಬೇಕಾದಂಥ ಕೆಲಸ ಅವನು ಮಾಡಲಿಲ್ಲ ಅಂದರೆ ಅಲ್ಲಿ ಚಾಟಿ ಏಟ್ ಹೊಡೆದು ಅದಾದಮೇಲೆ ಇಲ್ಲಿ ಭಾರವನ್ನು ಹಾಕೋರಂತೆ. ಇದು ರಿಯಲ್ಲು, ಇದು ಯಾವುದು ಸಿಂಬಾಲಿಕ್ ಅಲ್ಲ, ನಿಜವಾದ ಎಕ್ವಿಪ್ಮೆಂಟು ಏನು ಯೂಸ್ ಮಾಡ್ತಾಯಿದ್ರು. ಈ ಭಾರವನ್ನು ಹಾಕಿದಾಗ ಬೆನ್ನು ಬಗ್ಗೋಗೋದು, ಹಿಂಗೆ ಬೆನ್ನು ಬಗ್ಗೋಗಿ ಇನ್ನೂ ಜಾಸ್ತಿ ಬೇಗ ಫಾಸ್ಟಾಗಿ ಮಾಡಿ ಆ ವೆಯ್ಟಿಂದ ಜಾಸ್ತಿ ಗಾಣದ ಎಣ್ಣೆ ಆಚೆ ಬರೋದಂತೆ. देखिए, ये छिलका नारियल का है, ಹಾಂ, इससे हैंगिंग का रोप बनेगा। ಓ ನಮ್ಮ ಅಲ್ಲಿ ನೇಣು ಹಾಕ್ತಾ ಇದ್ದಂತಹ. हैंगिंग इससे बनेगा, ಹಾಂ ಹಾಂ, ಇಲ್ಲೇ ಅಂಡಮಾನ್ನ ತೆಂಗಿನಕಾಯಿಯಿಂದ हैंगिंग रोप। ರೋಪ್ ಮಾಡೋರು. ಓಕೆ. इसको मारना है, इसको डंडे से मारना है। ಹಾಂ, इसको मारेंगे, ये पूरा फाइबर निकल जाएगा। ಹಂಗೆ ಕಿತ್ತಾಕಬೇಕು. ये फाइबर को डालना है पानी में, ಓಕೆ, तो ನೀರಲ್ಲಿ. ये रोप बनेगा। ಹಾಂ ಹಾಂ ये मशीन ओरिजिनल है। ಹಾಂ ಹಾಂ. ಓ ಇದು ಒರಿಜಿನಲ್ ಮೆಷೀನ್. ये देखिए, ये ऐसा रोप बनेगा। ನೋಡಿ ಹೆಂಗಾಯ್ತು ಅಂತದು ದಾರ. और मोटा मोटा इसमें बनेगा, मोर थिकनेस। ಒರಿಜಿನಲ್ ಮೆಷೀನು ಈ लोग- ರೀತಿ ಟಾರ್ಚರ್ ಕೊಡ್ತಾ ಇದ್ರು. हम लोग क्यों बोलते हैं काला पानी? हाँ। ये पहले ओपन जेल था, ಹಾಂ, तो ख़राब कंडीशन था, लोगों को लेकर जंगल में छोड़ दिया। अब वो जंगल काटना है। अब जंगल में ट्राइब रहते हैं, आज भी रहते हैं। इनको बोलते हैं निगरोटो बोलते हैं, अफ्रीकन ब्रीड है। इनके नाम है जरवा, ओंगी, अंडमानी सेंटिनली। यहाँ अंडमानीज थे यहाँ पर। जब ब्रिटिश यहाँ पर लोगों को लेके आए तो इनका फाइट हो गया, इसको बोलते हैं बैटल ऑफ अबरडीन। बाद में उनका फ्रेंडशिप हो गया। तो ये ट्राइब क्या चाहिए, इनको हमेशा चाहिए मेटल टू मेक द एरो। मेटल चाहिए उनको। मेटल कहाँ मिला? मेटल तो नहीं मिलता यहाँ पर। और जहाँ डूबा शिप रखे, और कभी कभी कैदी के चैन है। तो
वो जंगल में काम कर रहा है, कभी कभी क्या करेंगे, उसको मार के चैन निकालेंगे। तो पहले क्या था, ख़राब कंडीशन था, जो बच गया मर गया, उसी ख़राब कंडीशन को हम लोग बोलते हैं काला पानी। जब काला पानी था उस समय गले में आइडेंटिटी कार्ड नहीं होता था, नो आइडेंटिटी कार्ड सिस्टम। तो बहुत जगह किताब में लिखा हुआ है, ब्रिटिश पहले ब्रांडिंग करते थे। ब्रांडिंग का मतलब है वो लोहा गर्म करके नंबर याद। एक मूवी बना है मोहनलाल का सजाए काला पानी, उसमें दिखाया है। ऑन द फोरहेड दे यूज्ड टू पुट। और ये हाथ में मारेंगे। ಈ ಜೀತಾ ಪಿಕ್ಚರ್ ನಾವು ನೋಡ್ತಾ ಇದ್ವಲ್ಲ, ಆ ಕಬ್ಬಣವನ್ನು ಬಿಸಿ ಮಾಡಿ ಟಸ್ಸೆ ಹಾಕೋದು, ಆ ರೀತಿ ಐಡೆಂಟಿಫಿಕೇಶನ್ ಮಾಡೋರಂತೆ, ಇಲ್ಲ ಹಣೆಗೆ ಹಾಕೋರಂತೆ, ಇಲ್ಲ ಇಲ್ಲಿಗೆ ಮತ್ತೆ ಐಡೆಂಟಿಟಿ ಕಾರ್ಡ್ ಹಾಕೋರಂತೆ। ये स्पेशल है, एक मॉडल है, तो वेट लगा हुआ है, एक स्प्रिंग यहाँ पर है। तो टेक्निक क्या है, हैंडल दबा के ऐसा घुमाना है, दबा के प्रेस ಮಾಡ್ಕೊಂಡು हैंडल छोड़ दिया तो ಇಲ್ಲಿ ಹೊಡೆಯುತ್ತೆ ಕುತ್ತಿಗೆಗೆ। टॉर्चर है। ಅಯ್ಯಯ್ಯಪ್ಪ, ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಬಿಡ್ರಿ ಇದನ್ನು। इनका हाइट देखिए अब 6 फीट है। हाँ, पहले क्या था, इंडिया में पाकिस्तान, अफगान, श्रीलंका सारा कंट्री था, तो उसमें लोगों का अच्छा हाइट था। जब अंग्रेज को मालूम हुआ कि आदमी का हाइट अच्छा हाइट है, जेल में बहुत जगह जेल के अंदर में गेट छोटा बनाया। क्यों? चोट लगना, ब्रिटिश को हमेशा वो करना है। दोनों इंडियन है। अब ये आदमी का गुड बिहेवियर है, इसको स्टाफ बना दिया, अब इसको मारने के लिए बोलेंगे। ಸೊ ಏನು ಮಾಡ್ತಾಯಿದ್ರು ನಮ್ಮಲ್ಲಿ ಆಗಿನ ಸಮಯದಲ್ಲಿ, ಹಿಂದೂಸ್ತಾನ ಅಂದರೆ ಅಫ್ಘಾನಿಸ್ತಾನ ಅಂದರೆ ತುಂಬ ಫುಲ್ ಈ ಪ್ರಾಂತ್ಯ ಪೂರ್ತಿ ಇರೋದು, ಈ ಪಂಜಾಬಿಗಳೆಲ್ಲ ಸಖತ್ ಜೋರಾಗಿರೋರು, ಹೈಟ್ ಇರೋರಲ್ಲ, ಅವರನ್ನೆಲ್ಲ ಕಂಟ್ರೋಲ್ ಮಾಡಬೇಕು, ತಲೆ ಬಗ್ಗಿ ನಡೆಯೋಂಗೆ ಮಾಡಬೇಕು ಅಂತ ಸೆಲ್ಗಳನ್ನೆಲ್ಲ ಕುಳ್ಳ ಮಾಡಿದ್ರು। ಆಮೇಲೆ ಎಲ್ಲ ಕಡೆನೂ ಬಗ್ಗಿ ಬರಬೇಕು, ಆ ರೀತಿ ನಡವಳಿಕೆಯನ್ನು ಇವರಲ್ಲಿ ತರುವಂಥ ಪ್ರಯತ್ನ ಮಾಡಿದ್ರು। ಜೈಲಲ್ಲಿ ನಮ್ಮವರ ಮೇಲೆ ಎತ್ಕಟ್ಟುವಂತಹ ಪ್ರಯತ್ನ, ಇದೇ ರೀತಿ ತಾನೇ ನಮ್ಮ ದೇಶವನ್ನು ಡಿವೈಡ್ ಆ್ಯಂಡ್ ರೂಲಲ್ಲಿ ಮಾಡಿದ್ದು। ಇವರೇನಿದ್ದಾರೆ ಇವರು ಕೂಡ ಭಾರತೀಯ, ಅವ್ರ ಕೈಯಲ್ಲೇ ಹೊಡಿಸೋದು ಇವರಿಗೆ ಪನಿಷ್ಮೆಂಟು, ಯಾಕೆಂದರೆ ಅವ್ರುಗಳು ದಿ ಡೋಂಟ್ ವಾಂಟ್ ದೇರ್ ಹ್ಯಾಂಡ್ಸ್ ಡರ್ಟಿ ಅನ್ನೋ ರೀತಿಯಲ್ಲಿ। ನೋಡಿ ಎಂಥ ಕ್ರೂರವಾದ ಫ್ಲಾಗಿಂಗ್। ಸರ್ ಕೈಸೆ ಹೋಗ್ತಾರೆ ಸರ್ ಫ್ಲಾಗಿಂಗ್? चाबुक से मारते थे। हाँ, मिनिमम 30 है। मिनिमम 30? नेकेड सर सिंगापुर में एक मारे तो, सिंगापुर में लास्ट टाइम आई वाज देयर इन सिंगापुर, नाउ आल्सो दे हैव दिस पनिशमेंट फ्लॉगिंग फॉर crimes. If they give 1 or 2, I think 3 months that person cannot sit or sleep. Here the 30. Huh? 30 ನೇಕೆಡ್ ಆಗಿ ಕುಂಡಿ ಮೇಲೆ ಬಾಸುಂಡೆ 30 ಮಿನಿಮಮ್ ಅಂತೆ, 30 ಮಿನಿಮಮ್, मैक्सिमम 100 में। मर जाएगा सर। 100 में क्या होगा, एक टावल में एक दे पुट सब मेडिसिन। हाँ, मेडिसिन से क्या होगा, ब्लड क्लॉटिंग नहीं होगा मगर पेन होगा। हाँ, क्लॉटिंग हो गया ब्लड का, रॉ सैलेंड जाएंगे उन लोग, ट्रीटमेंट करेंगे, काम नहीं करेंगे, मारेंगे। नेक्स्ट दिन काम करना है। जो रॉस आइलैंड है उसका नाम अभी सुभाष चंद्र बोस हो गया, ब्रिटिश रॉस में रहते थे। अब ब्रिटिश रॉस में क्यों गए, बहुत बड़ा रीज़न है, वहाँ ट्राइब नहीं थे, तो रॉस से काट दिया, जंगल फिर आ गया। क्या करें, जंगल बार बार आ रहा है, क्या करें, इंडिया से डियर लेके आ, हिरण लेके आ गए। हिरण क्या करेगा, जंगल खा लेगा। आज भी हिरण वहाँ पर। इसलिए हाँ, अभी उनका फैमिली जब रॉस में स्नैक्स हैं, उनका फैमिली को टेंशन हो जाएगा, स्नैक्स हैं, इंडिया से पिकॉक लेके आ रहे हैं, एलिफेंट लेके आ गए लकड़ी खींचने के लिए। एक ही एनिमल यहाँ का अंडमान का फेमस एनिमल है, डुगोंग, सी काऊ, अंडमान का फेमस है भाई, सब बाहर से लेके आए हम लोग। ಓ ಮೈ ಗಾಡ್, ಬ್ರಿಟಿಷರ್ಸ್ ತಮ್ಮ ಸ್ವಾರ್ಥಕ್ಕೆ ಏನೆಲ್ಲ ಮಾಡಿದ್ರು ಅನ್ನೋದಕ್ಕೆ ಇದೆ ಸಾಕ್ಷಿ। ಇಲ್ಲಿ ಲೋಕಲ್ ಟ್ರೈಬಲ್ ಜನಗಳಿದ್ರಲ್ಲ, ಈ ಲೋಕಲ್ ಟ್ರೈಬಲ್ ಜನಗಳ ಸಮಸ್ಯೆ ಏನಂದರೆ, ಅವ್ರಿಗೆ ಬೋ ಆ್ಯಂಡ್ ಆ್ಯರೋ ಮಾಡ್ಕೋಬೇಕಾಗಿತ್ತು, ಬಿಲ್ಲು ಬಾಣ, ಅದಕ್ಕೆ ಅವರಿಗೆ ಮುಂದೆ ಮೆಟಲ್ ಪೀಸ್ ಬೇಕು। ಇಲ್ಲೆಲ್ಲೂ ಇಡೀ ಐಲ್ಯಾಂಡಲ್ಲಿ ಮೆಟಲ್ ಮ್ಯಾನುಫ್ಯಾಕ್ಚರಿಂಗ್ ಆಗಲಿ ಏನೂ ಸಿಗ್ತಾ ಇರಲಿಲ್ಲ। ಬ್ರಿಟಿಷರ್ಸ್ ಹತ್ರ ಇತ್ತು ಮೆಟಲ್ಲು, ಅದು ಬಿಟ್ಟರೆ ಕೈದಿಗಳ ಕುತ್ತಿಗೆಗೆ ಕಾಲಿಗೆ ಹಾಕಿರೋರು। ವೈಪರ್ ಐಲ್ಯಾಂಡ್ ಮತ್ತು ಬೇರೆ ಬೇರೆ ಐಲ್ಯಾಂಡ್ಗಳಲ್ಲಿ ಫಸ್ಟ್ ಟೈಮು ಸ್ವತಂತ್ರ ಹೋರಾಟಗಾರರನ್ನ ಕರ್ಕೊಂಬಂದಾಗ ಇಲ್ಲಿಯ ಲೋಕಲ್ ಟ್ರೈಬಲ್ಸೇ ಅವ್ರನ್ನ ಸಾಯಿಸ್ಬಿಡೋರಂತೆ, ಯಾಕೆಂದರೆ ಆ ಮೆಟಲ್ ಸಿಗೋದು, ಆ ಮೆಟಲಿಂದ ಅವರು ಆ್ಯರೋನ ಮುಂದ್ಗಡೆ ಚೂಪ್ ಮಾಡ್ಕೋಬೋದು ಅಂತ, ಅಂದರೆ ಆ ಆ್ಯರೋ ಮುಂದೆ ಹಾಕ್ಕೊಂಡು ಅವರು ಹಂಟಿಂಗಿಗೆ ಯೂಸ್ ಮಾಡ್ಬೋದು ಅಂತ। देखिए डियर हिरण है, रॉस में पूरा हिरण है अभी, देखिए। ಯಾಕೆ ನಾವು ಹೋಗಿದ್ವಿ ಮೊನ್ನೆ ರಾಸ್ ಐಲ್ಯಾಂಡ್ಗೆ, ಅಲ್ಲಿ ಫುಲ್ಲು ಜಿಂಕೆಗಳಿತ್ತು। अब देखिए ये जो जब नया आदमी जो जेल में आएगा, हाउ दे वेलकम द पीपल विद दिस रॉड, 2 months ಫಸ್ಟ್ ಟೈಮ್, फर्स्ट 2 months ಫಸ್ಟ್ ಬಂದ ತಕ್ಷಣ ಜೈಲಿಗೆ 2 ತಿಂಗಳು ಈ ರೀತಿ ವೆಲ್ಕಮ್ ಮಾಡ್ತಾರಂತೆ ಜೈಲಲ್ಲಿ। ಇದಕ್ಕೆ ಇಸ್ಕೋ ಕ್ಯಾ ಬೋಲ್ತೆ ಸರ್? जैसे क्रॉस बार फिटर। ಕ್ರಾಸ್ ಬಾರ್ ಫಿಟ್ಟರ್ ಅಂತ ಹೇಳ್ತಾರೆ। ನೋಡಿ ಹೆಂಗಿದೆ ಅಂತ, 2 ಕಾಲಿಗೂ ಹಿಂಗೆ ಹಾಕ್ಬಿಡ್ತಾರೆ, ಅಂದರೆ ಅಲ್ಲಾಡಂಗಿಲ್ಲ, ಹಿಂಗೆ ಹೋಗಿ ऐसे जाना पड़ेगा ना, तो पाव उठा भी नहीं सकते। नहीं, they have the good behavior with the British of the rod। ಇದಾದಮೇಲೆ 2 ತಿಂಗಳ ನಂತರ ಬಾರ್ ಫಿಟ್ಟರ್ ಸ್ವಲ್ಪ ಅಂದರೆ ಏನಿಲ್ಲ, ಮಧ್ಯೆ ಇರುವಂತಹ ಬಾರ್ನ ಮಾತ್ರ ಕಟ್ ಮಾಡ್ತಾರೆ, ಅದರಿಂದ ಏನಾಗುತ್ತೆ, ಚೂರು ಕಾಲು ಎತ್ತಿ ಇಡ್ಬೋದು। ये लास्ट चेन फिटर, ಕೊನೆಯದಾಗಿ ಚೈನ್ ಫಿಟ್ಟರ್। लास्ट
बाद में छोड़ देंगे, बोलेंगे आप गुलाम हो, ये रहो, इंडिया मत जाओ, आप कन्वेंट ऑफिशियल बन जाओ, अब यही काम करो। बाद में ब्रिटिश ने क्या किया, इंडिया से फीमेल लेके आए क्राइम में, हाउसकीपिंग लिए, बाकी काम के लिए। तो ब्रिटिश को लगा, फीमेल को बोला कि काम करो, हाउसकीपिंग जेल में मत रहो। ये ब्रिटिश को माइंड में आया कि वाई नॉट वी कैन मेक ए पोर्ट ब्लेयर से कॉलोनी। ऑफर दे दिया, क्या ऑफर दिया, जो अच्छे कह दिए आपस में मैरिज कर लो। ऑप्शन ही था, तो लोगों ने ज़माने में क्या किया, आपस में क्रॉस मैरिज कर लिया, तो हमारा कल्चर क्रॉस हो गया। हमारा कल्चर के अंडमान का, फादर बंगाल का है, मदर साउथ का, आज भी है। यहाँ कास्ट हम नहीं है, जैसे मिनी इंडिया मिस कल्चर भी है। अब देखिए ये पनिशमेंट है इससे, ये देखिए सो ಇದು इसी कोकोनट के शेल से बना हुआ ये है ना? जूट से बना है, जूट पनिशमेंट ड्रेस लिखा हुआ है। पनिशमेंट ड्रेस व्हाई? अब इसको पहनेंगे तो बॉडी में हीचिंग होता है। जंगल में एक मिलता खुजली पत्ती, हीचिंग लीव्स, हाँ तो खुजली पत्ती को बॉडी में लगा देंगे, वो हाथ को बांध देंगे, इसको पहना देंगे। तो अभी क्या होगा, हाथ तो बंधा हुआ है, तो दे कैन डू लाइक दिस, दे आर डांसिंग, ब्रिटिश एंजॉय द लाफ। ಮೈ ಒಳಗೆ ಕುಜಲಿ ಸೊಪ್ಪು, ಆ ಉರಿ ಸೊಪ್ಪನ್ನ ಹಾಕ್ಬಿಟ್ಟು ಈ ಒಂದು ಇದನ್ನು ಹಾಕ್ಬಿಡೋದು ಮೈ ಮೇಲೆ, ಅದರಿಂದ ಮೈ ಉರಿ ಬಂದು ಕಡ್ತ ತಡ್ಕೊಳಕ್ಕಾಗದೆ ಡ್ಯಾನ್ಸ್ ಮಾಡೋರಂತೆ. ಈ ಡ್ಯಾನ್ಸ್ ಮಾಡೋದನ್ನ ನೋಡಿ ಬ್ರಿಟಿಷರ್ಸು ನಮ್ಮ ಕಣ್ಣೀರಿನ ನೋಡಿ ಮಜಾ ತಗೊಳ್ಳೋರಂತೆ. एक स्मॉल बॉय आया था, उसका नाम नोनी गोपाल दास है, ನೋನಿ ಗೋಪಾಲ್ ದಾಸ್. वो अलीपुर केस में आया था। उसने कहा जेलर से, जेलर सर हमको ये नहीं पहनना है, हम नहीं पहनेंगे। हाकोळಲ್ಲ. वो ड्रेस को लेके फाड़ दिया। ಅರ್ಧ ಆಗ್ತಾ? सेकेंड डे जो उसको ड्रेस दिया पहनने के लिए, जब ड्रेस को ऐसे फाड़ने लगा, बड़े से गुस्सा आ गया। बड़े गुस्से में क्या किया, उसके हाथ को बांध दिया, तो सुई होता है बस्ता सिलाई करने का, तो बॉडी के साथ में स्टिच कर दिया उसको। ಬ್ರಿಟಿಷರ್ಸ್ ಒಬ್ಬರು ಬಹಳ ಚಿಕ್ಕ ಸ್ವಾತಂತ್ರ್ಯ ಹೋರಾಟಗಾರನ ಬಟ್ಟೆ ಹರಿದಾಕೊಂಡ ಇದನ್ನು ಅಂದ್ಬಿಟ್ಟು ಸೂಜಿ ಜೊತೆಗೆ ಅವನ ಮೈಗೆ ಬಟ್ಟೆಯನ್ನು ಹೊಲಿದಂತಹ ನಿದರ್ಶನ ಎಂಬ. ಬ್ರಿಟಿಷರ್ಸು ಈ ಒಂದು ಪೋರ್ಟ್ ಬ್ಲೇಯರನ್ನು ಒಂದು ಕಾಲೋನಿಯಾಗಿ ಮಾರ್ಪಾಡು ಯಾಕೆ ಮಾಡಬಾರ್ದು, ಹೇಗೆ ಇಂಡಿಯಾನ ನಾವು ಕೊಲೊನೈಸ್ ಮಾಡಿದ್ವೋ ಅದೇ ರೀತಿ ಎಲ್ಲ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸ್ನು ಮಾಡ್ಬೋದು ಅನ್ನೋ ದೃಷ್ಟಿಯಿಂದ कंटिन्यू मारता है, ಸ್ಲೋಲಿ ಇಲ್ಲಿರುವಂತಹ ಕನ್ವಿಕ್ಸನ್ನು कंटिन्यू। ಅಲ್ಲಿಂದ ಮೇನ್ಲ್ಯಾಂಡಿಂದ ಹೆಣ್ಮಕ್ಳನ್ನ ಕರ್ಕೊಂಬಂದು ನೀವೇ ಮದುವೆ ಆಗಿ ಕಾಲೋನಿ ಮಾಡ್ಕೊಳ್ಳಿ, ನಮ್ಮ ಗುಲಾಮರಾಗಿ ಬದುಕಿ ಅಂತ ಹೇಳೋಕ್ಕೆ ಶುರು ಮಾಡಿದ್ರಂತೆ. ಒಂದಿಷ್ಟು ಜನ ಮಕ್ಕಳು, ಫ್ಯಾಮಿಲಿ, ಹೆಣ್ಮಕ್ಳು, ಜಾಸ್ತಿ ಹೆಣ್ಮಕ್ಳು, ಒಂದಿಬ್ಬರು ಗಂಡು ಮಕ್ಕಳಿದ್ರು, ನೋಡೋಕೆ ಬಂದಿದ್ರು ಮ್ಯೂಸಿಯಮ್ನ. ಅಲ್ಲಿ ಟಾರ್ಚರ್ ರೂಮಲ್ಲಿ ಬೊಂಬೆಗಳಿಗೆಲ್ಲ ಚುಚ್ಚೋದು, ಹೊಡೆಯೋದು, ಮುರಿದಾಕೋದು ಎಲ್ಲ ಮಾಡ್ತಾಯಿದ್ರು. ನಾನು ಹೇಳಿದೆ, ಯಾಕೆ ಹಿಂಗೆ ಮಾಡ್ತಾಯಿದ್ದೀರಾ, ನೀವೆಲ್ಲ ಎಜುಕೇಟೆಡ್ ಅಲ್ವಾ, ಏನೋ ಮಕ್ಕಳೇನೋ ಗೊತ್ತಿಲ್ದಂಗೆ ಮಾಡಿದ್ರೆ ಅದು ಓಕೆ, ಅವ್ರಿಗೂ ಓಕೆ ಅಲ್ಲ, ಯಾಕಂದರೆ ನೀವು ನೋಡ್ಕೋಬೇಕು ಅದನ್ನು ಅಂತ. ನಾವು ಇಲ್ಲಿ ಲೋಕಲ್ಸ್ ಗೊತ್ತಾ ಅಂದರು. ಅದಕ್ಕೆ ನಾನು ಹೇಳಿದೆ, ನಾನು ಭಾರತೀಯ, ನೀವು ಭಾರತೀಯ ಅಲ್ವಾ ಅಂತ. ಹೌದು ಅಂದರು. ಮತ್ತು ಇಬ್ಬರು ಭಾರತೀಯರಾದಮೇಲೆ ಇದರಲ್ಲಿ ಲೋಕಲ್ಲು ಇಂಟರ್ನ್ಯಾಷನಲ್ ಏನು ಬಂತು ಅಂದೆ. ಸುಮ್ಮನೆ ಸೈಲೆಂಟಾಗಿ ಹೊಟ್ಟೋದ್ರು. ಅದೇ ಇಂಪಾರ್ಟೆಂಟ್ ನಮಗೆ. ತಪ್ಪು ಮಾಡ್ತಾಯಿದ್ದೀವಿ ಅಂದ ತಕ್ಷಣ ನಾವು ಲೋಕಲ್ಲು, ಯಾವ ಏರಿಯಾ ಗೊತ್ತಾ, ನೀ ಯಾವ ಏರಿಯಲ್ಲಿ ತಪ್ಪು ಮಾಡೋದು ತಪ್ಪೇ ಅಲ್ವಾ. ಬೆಳಗ್ಗೆ 9 ಗಂಟೆಗೆ ಈ ಒಂದು ಜಾಗ ಓಪನ್ ಆಗುತ್ತೆ, ಸಂಜೆ 5 ಗಂಟೆ ಒಳಗೆ ಈ ಜಾಗವನ್ನು ಬಿಡಬೇಕಾಗತ್ತೆ. ये पहले ये था टॉर्चर फैक्ट्री का पार्ट था, अब इसको हाफ को म्यूज़ियम बना दिया है। आप जो फ़ोटो देख रहे हो ये ब्रिटिश लाइब्रेरी से लेके आए हम लोग। ये अंडमान का और एक जेल है, वाइपर जेल, देखिए 1864 बनाया है। 1864 वाइपर जेल, ये वाइपर का हैंगिंग प्लेस है, ये सेम टेक्निक है। ये वेटिंग रूम है, 9 फीट रोप बॉडी सी में जाएगा। यहाँ पे एक आदमी को हैंग हो गया, वो अंडमान का हीरो है, उसका नाम शेर अली खान है। बहुत अच्छा आदमी था, 1872 में आया था। उसमें खान का मदर लेटर लिखा कि बेटा आप इंडिया मत आना, आपको मानना है बड़े आदमी को, आप खुद मत जाना। बड़ा आदमी कौन आएगा, उसमें बाई मिस्टेक 1872 में इंडिया का प्राइम मिनिस्टर लॉर्ड मेयो घूमने आया। खान को चांस मिला, खान ने क्या किया, चाकू से लॉर्ड मेयो का मर्डर कर दिया, बाद में खान को फांसी हो गई। तो हमारा बैड लक क्या, आज हिस्ट्री में नाम किसका है, खान का नहीं, मेयो का। क्यों, आज भी मेयो हॉल बेंगलुरु में है, मायो हॉल. वो मेयो को यहाँ मारा था। अजमेर में मेयो कॉलेज है। We have to remember our hero, but we are still using मायो हॉल का नाम. ನಮ್ಮ ಬೆಂಗಳೂರಲ್ಲಿ ಮಾಯೋ ಹಾಲ್ ಇದೆಯಲ್ಲ, ये ओपन जेल है, ओपन जेल, चैन गैंग। हाँ हाँ. So इनसे ही ट्राइबल्स मेटल छीनते थे. या हाँ हाँ हाँ. ये पोर्ट ब्लेयर हम लोग यहाँ पर हैं, पोर्ट ब्लेयर, ये एयरपोर्ट मेड बाय जापान। ये रॉ सरेंडर, ये स्टाफ है, गुड बिहेवियर, कन्वीट ऑफिशियल। ये बहुत लग्जरी बनाया था इसको, ब्रिटिश क्या बोलते हैं इसको, रॉस को। ये हमारा पेरिस है, ईस्ट का पेरिस है, हाँ हाँ हाँ. अभी टूट गया है। बनाया किसने, इन्होंने बनाया था, ನಮ್ಮೂರೇ ಮಾಡಿದ್ದು. दे आर द पीपल। जापान देखिए, जापान यहाँ पर है,
1943 में सुभाष चंद्र बोस वेंट टू सिंगापुर। ये मेरा फोर्स आई ने बनाया, जापान को भेज दिया। जापान में था 4 इयर्स था। उस समय सुभाष चंद्र बोस के मैं चीफ गेस्ट। इंडिया का जो फर्स्ट फ्लैग है सुभाष चंद्र बोस ने अंडमान में होस्ट कर दिया था। वी आर फ्री इन 43 बिफोर इंडिया। जापान का बैड लक है कि नागासाकी में बम गिर गया, सेकेंड वर्ल्ड वॉर। जापान चले गया, ब्रिटिश फिर आ गया सेकेंड टाइम, लॉर्ड वेवल, वाइस ऑफ इंडिया। But Japan, sir, I heard Japan also tortured Indian people. Why the a lot. torture? Because British left the Indian people. They didn't take back. The Indian staff था ब्रिटिश पीपल। उनको लगा कि ये ब्रिटिश के आदमी हैं, उनको जेल में बंद किया और शूट कर दी। जापान ने भी बहुत टॉर्चर यहाँ पे किया। But if Japan was there, it would have been better for us. No, same torture है, more torture people. ಸೊ ಯಾರೇ ಅಷ್ಟೇ ಇನ್ನೊಬ್ಬರ ಅಡಿಯಾಳಾಗಿ ಬದುಕಿದಾಗ ಯಾವುದೂ ये ವರ್ಕೌಟ್ देखिए, ಆಗಲ್ಲ. ये सेकेंड वर्ल्ड वॉर में जो जापान था, ब्रिटिश ने बम डाल दिया। चातम आइलैंड है, जब जापान की कंट्री में नागासाकी में बम गिर गया 45 में, जापान लेफ्ट द आइलैंड। ब्रिटिश कैम सेकेंड टाइम, ಬ್ರಿಟಿಷರ್ they come again 1945 ಅಲ್ಲಿ ಮತ್ತೆ लॉर्ड ಬಂದ್ರು. वेवल, वाइस ऑफ इंडिया। तो इन्होंने क्या बोला कि हम तो इंग्लैंड जा रहे हैं, आप इंडिया जाओ, सबको छोड़ दिया। उस समय क्या हुआ, हाफ पीपल स्टे हियर, हाफ वेंट टू इंडिया। अब गवर्नमेंट को क्या टेंशन है, यू वांट टू कैप्चर द आइलैंड, नोबडी इज कमिंग हियर। कैसे कब्जा करेंगे, आदमी नहीं है। तो गवर्नमेंट ने क्या किया, जो इंडिया में रिफ्यूजी लोग थे, बंगाल, पंजाब, केरल, सबको बुलाया, आपका फ्री में लैंड देंगे, आप लोगों ने खेती करो। ऐसे अंडमान का आबादी 4 लाख हुआ है। एक गुड अच्छा काम की जापान ने। जब सेकेंड वर्ल्ड वॉर में ब्रिटिश ने बम डाला, सिटी में 300 बंकर बनाया। अभी बंकर बना हुआ है, कैजुअलिटी कम हुआ था। इनको मार दिया जापान ने। एक ब्रिटिश के डॉक्टर दीवान सिंह है नाम से, गुरुद्वारा इनके नाम से, इनको ही मार दिया। जापान ने बहुत टॉर्चर यहाँ पे किया है। देख लीजिए रॉस की फोटोग्राफी, जस्ट मेक राउंड। ಅಯ್ಯಪ್ಪ, ಇತಿಹಾಸದ ಪುಟಗಳು ಬಹಳ ಕರಾಳ ರಕ್ತದಿಂದ ಬರೆದಿರೋದು. ತುಂಬಾ ನೋವಾಗುತ್ತೆ ಕೇಳೋದಕ್ಕೆ. ಬಂದವರೆಲ್ಲ ನಮ್ಮನ್ನು ಸುಲಿಗೆ ಮಾಡಿ, ನಮಗೆ ಮೋಸ ಮಾಡಿ, ದಗ ಮಾಡಿ, ಅದಕ್ಕೆ ಹೇಳೋದು ನಾವು ತುಂಬ ಒಗ್ಗಟ್ಟಿನಿಂದ ಬದುಕಬೇಕು ಅಂತ. ಒಗ್ಗಟ್ಟಿಲ್ಲ ಅಂದರೆ ಏನಾಗುತ್ತೆ ನಮ್ಮ ಸ್ಥಿತಿ ಅನ್ನೋದಕ್ಕೆ ನಮ್ಮ ಇತಿಹಾಸದ ಪುರಾವೆಗಳೇ ಇದೆ. ಆದರೆ ನಾವು ಮತ್ತೆ ಆ ಒಗ್ಗಟ್ಟನ್ನು ಬಿಟ್ಟು ನಾವಿದು ನೀವು ಸರಿ ಇಲ್ಲ, ನಾವು ಸರಿ ಇದ್ದೀವಿ, ಈ ಥರ ಪಿನ್ ಪಾಯಿಂಟ್ ಮಾಡಿಕೊಂಡೇ ಹೋದರೆ ಮತ್ತೆ ಇನ್ನೊಂದು ಯಾರೋ ನಮ್ಮಲ್ಲೇ ಇರುವಂತಹ ಜನಗಳ ಗುಲಾಮರಾಗಿ ಬದುಕಬೇಕಾದಂತಹ ಸಂದರ್ಭ ಆಲ್ರೆಡಿ ಬಂದ್ಬಿಟ್ಟಿದೆ. ಅದು ಮತ್ತೆ ಬರೋದು ಬೇಡ ಅನ್ನೋದು ನನ್ನ ಆಶಯ. ಇವರು ಬ್ರಿಟಿಷ್ ಅವರ ಒಂದು ಟ್ರೈನ್ನ ಲಕ್ನೋವಲ್ಲಿ ರಾಬ್ರಿ ಮಾಡಿದರು. ಅದು ರಾಬ್ರಿ ಅಲ್ಲ, ಒಂದು ಪಾಠ ಕಲಿಸೋಕ್ಕೋಸ್ಕರ ಮಾಡಿದಂತಹ ಒಂದು ನಿದರ್ಶನ. ಅವ್ರನ್ನ ಇಲ್ಲಿ ಕರ್ಕೊಂಬಂದು ಚಿತ್ರಹಿಂಸೆ ಕೊಟ್ಟು ಇದೇ ಜಾಗದಲ್ಲಿ ಇಟ್ಟಿದ್ದರು. ಅವರ ಫೋಟೋನ ಇಲ್ಲಿ ಇಡಲಾಗಿದೆ. ನಮ್ಮ ಪ್ರೀತಿಯ ನಮನಗಳನ್ನ ಸಲ್ಲಿಸೋಣ. ಜೈ ಹಿಂದ್. ನೋಡಿ ಇಲ್ಲಿ ಅವ್ರಿಗೆ ಊಟ ಕೊಡ್ತಾಯಿದ್ದಂತಹ ತಟ್ಟೆಯನ್ನು ನೋಡ್ರಿ, ಸಂಪೂರ್ಣವಾಗಿ ಆವಾಗಲೂ ಬರೆದಿದ್ದಾರೆ. ಸಾಕಷ್ಟು ಜನ ರಸ್ಟ್ ಹಿಡಿದಿತ್ತು, ಕೆಂಪಗಿರ್ತಾಯಿತ್ತು, ಆ ರಷ್ಟಿನ ಮೇಲೆ ನಾವು ಊಟ ಮಾಡಬೇಕಾಗಿತ್ತು ಅಂತ. ಇದರಲ್ಲಿ ಗಂಜಿ ಕೊಡೋರು, ಈ ರಸ್ಟೆಡ್ ಪ್ಲೇಟಲ್ಲಿ ಗಂಜಿ ಕುಡಿಯೋದು, ಅದ್ರ ಮೇಲೆ ಹುಳ ಇರೋದು. ಒಂದ್ಸಲ ಯೋಚನೆ ಮಾಡಿ. ये कमरा वार्डन का है। वार्डन वार्डन भी इंडिया का आदमी रहेगा, इंडियन पीपल। वो राउंडिंग, उसमें लाइट लाइटिंग गो राउंडिंग। पहला कमरा डबल डोर है, वार्डन का है। ವಾರ್ಡನ್ಗೆ ಮಾತ್ರ ಡಬಲ್ ಡೋರು, ಮತ್ತು ಫ್ರೀ, ಹೀಸ್ ಫ್ರೀ. हाँ, ರೂಮು ನೋಡಿ छोटा ದೊಡ್ಡದಾಗಿರೋದು. बनाया, चोट लगे भागेंगे तो छोटा गेट बनाया उसको। ये अभियान में लगा दिया। ಎಲ್ಲ ನಮ್ಮ ಹೋರಾಟಗಾರರು 6 ಅಡಿ ಇರ್ತಾಯಿದ್ರಂತೆ. ಈಗ ನೋಡಿ ನಾನೇ ಇಲ್ಲಿ ಬರೋಕ್ಕಾಗಲ್ಲ. ಸೊ ಓಡಿ ಹೋಗೋಕ್ಕಾಗ್ತಾ ಇರಲಿಲ್ಲ. ತಪ್ಸ್ಕೋಬೇಕು ಅಥವಾ ಓಡೋಬೇಕು ಅಂದರೆ ಬಕ್ಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ, ಅಥವಾ ಪ್ರತಿಯೊಬ್ಬ ಬ್ರಿಟಿಷ್ ಆಫೀಸರ್ ಮುಂದೆ ಬಗ್ಗಬೇಕು ಅಂತ. ये 7 ब्लॉक है। हमारा एंट्री यहाँ से हुआ। ಹಾಂ, आपने देखा टॉर्चर फैक्ट्री, यहाँ पर वर्कशेड देखा आपने, यहाँ भी एक वर्कशेड है। ये बीच में ओपन टॉयलेट है। ये छोटा है, सी फेसिंग है, ಹಾಂ 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 छोटा है। 7 ब्लॉक्स है। ಒಂದೇ ಒಂದು ಬ್ಲಾಕ್ ಮಾತ್ರ ಚಿಕ್ಕದು, ಯಾಕೆಂದರೆ ಇದು ಸಮುದ್ರದ ಫೇಸಿಂಗ್ ಬರುತ್ತೆ ಇಲ್ಲಿ. नाइट में क्या होगा, पहला कमरा वार्डन का है। ये कमरा वार्डन का, इंडिया का स्टाफ है। ब्रिटिश को भरोसा नहीं है, तो ब्रिटिश रात में क्या करेंगे, ये बीच का फोल्डिंग ब्रिज को हटा देंगे। ಹಾಂ, फोल्डिंग ब्रिज रात में क्या होगा, ये सब अलग हो जाएगा, ಓ डिस्कनेक्ट हो जाएगा। मॉर्निंग में ब्रिज को लगा देंगे। ಎಂತ 7 जो ब्लॉक देख रहे हैं, अभी 3 ही ब्लॉक बचा है। 671 4 टूट गया वर्ल्ड वार भूकंप में।
गवर्नमेंट ने चारों को तोड़ दिया, उसका ब्रिक्स मिला, उसको मेडिकल में कन्वर्ट किया, पीछे मेडिकल बन गया। अब हम लोग सेंटर पॉइंट में, चेकिंग पॉइंट भी है, रिशफलिंग पॉइंट भी ये भी है। ರಾತ್ರಿ ಹೊತ್ತು ಮಲಗೋ ಸಮಯದಲ್ಲಿ ಎಂಥ ಕಚಡ ನನ್ನ ಮಕ್ಕಳು ಅಂತ ನೋಡಿ, ಇದು ಫೋಲ್ಡಿಂಗ್ ಬ್ರಿಡ್ಜ್ ಅಂತ ಮಾಡೋರು. ಯಾಕೆಂದರೆ ನಮ್ಮ ವಾರ್ಡನ್ಸ್ ಮೇಲೆ ಕೂಡ ಅವ್ರಿಗೆ ನಂಬಿಕೆ ಇರಲಿಲ್ಲ, ಯಾವ ಥರ ಕೈ ಎತ್ತಿ ಎಲ್ಲ ಕೈದಿಗಳನ್ನ ಬಿಡಿಸ್ಕೊಂಡು ಕರ್ಕೊಂಡು ಹೋಗ್ಬಿಟ್ರೆ ಅಂತ. ಪ್ರತಿಯೊಂದು ಬಿಲ್ಡಿಂಗ್ ಮಧ್ಯ ಈ ರೀತಿ ಬ್ರಿಡ್ಜ್ಗಳಿರೋದು, ಅದನ್ನು ರಾತ್ರಿ ಹೊತ್ತು ಮಡಿಸಿ ಇಟ್ಬಿಡೋರು ಒಳಗೆ. ಆವಾಗ ಯಾರು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋಕ್ಕಾಗಲ್ಲ, ಆ ಕಡೆಯಿಂದ ಬೇರೆ ಕಡೆ ಓಡೋಗೋಕ್ಕೂ ಆಗಲ್ಲ. फोल्डिंग था ये। ಓ ಇದೇ ಫೋಲ್ಡಿಂಗ್ ಬ್ರಿಡ್ಜ್. अभी फिक्स कर दिया है, नाउ फिक्स परमानेंटली। ಇದೇ ಈ ಒಂದು ಪೋರ್ಷನನ್ನೇ ಫೋಲ್ಡ್ ಮಾಡಿ ಒಳಗೆ ಇಟ್ಬಿಡೋರು, ಆ ಒಂದು ಡಿಸ್ಕನೆಕ್ಷನ್ ಮಾಡೋದಕ್ಕೆ ಬ್ಲಾಕ್ಸ್ಗೆ. ಈಗ ಇದನ್ನು ಫಿಕ್ಸ್ ಮಾಡಿ ಪರ್ಮನೆಂಟ್ ಮಾಡಿದ್ದಾರೆ. 1, 7, 6 ಮಾತ್ರ ಇನ್ನೂ ಇದೆ ಬ್ಲಾಕ್ಸು, ಮಿಕ್ಕಿದೆಲ್ಲ ವರ್ಲ್ಡ್ ವಾರ್ 2 ಮುರಿದೋಗಿದೆ. ये आपका ये भी सेम फैक्ट्री है, ऑयल मिल है। ಓ ಇಲ್ಲಿ ಇನ್ನೊಂದು ಆಯಿಲ್ ಮಿಲ್. ಓಕೆ, ಈಗ ಇನ್ನೊಂದು ಬ್ಲಾಕ್ಗೆ ಎಂಟರ್ ಆಗ್ತಾ ಇದ್ದೀವಿ. ये नंबर 1 ब्लॉक है। ನಾವು ಸದ್ಯಕ್ಕಿರೋದು ನಂಬರ್ 1 ಬ್ಲಾಕಲ್ಲಿ. ಇಲ್ಲಿ ಯಾರ್ಯಾರು ಈ ಜೈಲಲ್ಲಿ ಇದ್ರಲ್ಲ ಅವ್ರ ಹೆಸರುಗಳನ್ನೆಲ್ಲ ಗೋಡೆಗಳ ಮೇಲೆ ಹಾಕಲಾಗಿದೆ. ಸ್ವತಂತ್ರ ವೀರ ಸಾವರ್ಕರ್ ಅನ್ನೋ ಒಂದು ಚಿತ್ರ ಇಲ್ಲಿ ಶೂಟಿಂಗ್ ಮಾಡಿದ್ರಂತೆ, ಅದಕ್ಕೋಸ್ಕರ ಒಂದು ರೆಪ್ಲಿಕಾ ಮಾಡಿಸಿದ್ರಂತೆ. ಇದು ಡೂಪ್ಲಿಕೇಟು, ಅಂದರೆ ಆ ಶೂಟಿಂಗ್ ಮಾಡೋದಕ್ಕೋಸ್ಕರ ಅದನ್ನು ಹಾಗೆ ಡೈರೆಕ್ಟರ್ ಇಲ್ಲೇ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. फोल्डिंग ब्रिज, ये नंबर 6 ब्लॉक है, नंबर 6 है ये। ಆ ನಂಬರ್ 6ನೇ ಬ್ಲಾಕು. ये छोटा है, पीछे समुंदर है, सी फेसिंग छोटा है, नंबर 6। ನಂಬರ್ 6 ಬ್ಲಾಕು ಸಮುದ್ರದ ಫೇಸಿಂಗು, ಅತ್ಯಂತ ಚಿಕ್ಕದಾದ ಬ್ಲಾಕು. ಈ ಬ್ರಿಡ್ಜ್ಗಳೇ ಮಾಡಿಸ್ತಾ ಇದ್ದಂತಹ ಬ್ರಿಡ್ಜ್ಗಳು. ये छोटा भाई है, बड़ा भाई कज़न ब्रदर, नाम से एयरपोर्ट है। ವಿನಾಯಕ್ ದಾಮೋದರ್ ಸಾವರ್ಕರ್. तो भाई को पकड़ लिया था नासिक केस में, ये इंग्लैंड चले गया, भाई को यहाँ भेज दिया। और जो इंग्लैंड में लॉ कर रहा था, उसका हैबिट क्या है, एनीबडी कमिंग टू इंडिया वो बुक काटेगा, गन रख के इंडिया भेज देगा, वीर साहब इंग्लैंड से। उसको पकड़ लिया इंग्लैंड में, बाई शिप कमिंग टू बॉम्बे। शिप का नाम एस मोरे था, नाम था फ्रांस का मर्सीज पोर्ट था। जम विद द शिप इन फ्रांस, अगेन कॉट इन फ्रांस एंड ब्रॉट टू बॉम्बे। हाईएस्ट पनिशमेंट 50 ईयर्स, 50 और पनिशमेंट हुआ उसको। ಸಾವರ್ಕರ್ तो यहाँ रखा है उसको 9 से 21, रत्नागिरी में 4 ईयर्स, फिर गांधी मर्डर में 1 ईयर। बाद में छोड़ दिया आज़ादी के बाद में इन्होंने क्या किया, हिंदू महासभा ज्वाइन की। इन्होंने सॉरी भी बोला है, लिख के दिया, माफ़ कर दो। चाहते थे कि हम अगर सॉरी बोलेंगे, जो इतना गन छुपा इंडिया में, इतना मेहनत के ग्रुप बनाया, उसे एक्टिवेट कर देंगे। अंग्रेज को पता था अगर इसको छोड़ दिया इंडिया को फ्री कर देगा। लास्ट तक छोड़ा नहीं उसको लास्ट में रखा था, लास्ट कमरा उसका है। वहाँ क्यों रखा था, ताकि बार बार फांसी देख सकते हैं। अभी देखिए फेमस आदमी जेल में, ये सबको हंसाए गए, इसको लाफ। वो क्या करेगा, ब्रिटिश को पंजाबी में जोक्स मारेगा, सब हंसेंगे, बैड जोक्स, ऑल लाफ। ही इज़ हैप्पी बिकॉज एवरीबडी इज़ लाफिंग। वो लोगों को हंसाने के लिए खुद मार खाता था, इतना वीक हो गया था लास्ट में, उसको फिर बाद में भेज दिया। बहुत लोगों को टॉर्चर ऐसा है इसने, क्योंकि लोगों को हंसाता था। और ये देखिए इतना स्मार्ट आदमी है, एक गुरमुख सिंह है, भगत सिंह ग्रुप गदर पार्टी का है, ये अपना घर चले गया, सजा खत्म हो गया। आफ्टर 10 ईयर्स अगेन ही कम बैक, किल ब्रिटिश, ही किल ब्रिटिश अगेन कम बैक 32 में। पूछा क्यों आयो, सिंपल रिप्लाई दिया, मीट माई फ्रेंड्स। 2 बार ಜೈಲಿಂದ he is the only person who came twice. 2 people ಇಡೀ ಜೈಲಲ್ಲಿ ಇಬ್ಬರು ಮಾತ್ರ ವಾಪಸ್ ಬಂದಿರೋದು. ಅದರಲ್ಲಿ ಒಬ್ಬರು ಗುರ್ಮುಖ್ ಸಿಂಗ್. ಇವರು ಒಂದ್ಸಲಿ ಈ ಒಂದು ಕಾಲಾಪಾನಿ ಜೈಲ್ ಸಜಾನ ತಗೊಳ್ಳೋದಲ್ಲ, ಸಾಯಿಸ್ಬಿಡಿ ನಮ್ಮನ್ನು, ಆದರೆ ಕಾಲಾಪಾನಿಗೆ ಮಾತ್ರ ಹಾಕಬೇಡಿ ಅನ್ನೋ ಒಂದು ಮಾತಿದೆ. ಅಂಥದ್ರಲ್ಲಿ ಇಲ್ಲಿ ಫಸ್ಟ್ ಶಿಕ್ಷೆಯನ್ನು ಮುಗಿಸಿ ಸೆಕೆಂಡ್ ಶಿಕ್ಷೆಗೆ ಮತ್ತೆ ಬಂದರು. ಯಾಕೆ ಅಂದರೆ ಅಲ್ಲೊಬ್ಬರು ಬ್ರಿಟಿಷ್ ಆಫೀಸರ್ನ ಸಾಯಿಸಿ ಬಂದರು. ಯಾಕೆ ಗುರು ನಿಂಗೆ ಕಾಲಾಪಾನಿ ಬಗ್ಗೆ ಗೊತ್ತಿದ್ರು ಯಾಕೆ ಬಂದೆ ಅಂದರೆ ನನ್ನ ಫ್ರೆಂಡ್ಸಿಗೆ ಹಾಯ್ ಹೇಳಕ್ಕೆ ಬಂದೆ ಅಂತ. ಆ ರೀತಿಯ ಮೈಂಡ್ಸೆಟ್ಟು. ಮತ್ತು ಇಲ್ಲಿಯ ಅತ್ಯಂತ ಫೇಮಸ್ ಆದ ಪ್ರಿಸ್ನರ್ ಅಂತಲೇ ಕರಿಬೋದು ವಿನಾಯಕ್ ದಾಮೋದರ್ ಸಾವರ್ಕರ್. ಸೊ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು UK ಲಾ ಓದಕ್ಕೆ ಹೋಗಿದ್ರು. ಅಲ್ಲಿಂದ ಏನು ಮಾಡೋರು ಅಂದರೆ ಬುಕ್ ಮಧ್ಯ ಹರಿದು ಅಲ್ಲಿಂದ ಗನ್ಗಳನ್ನು ಕದ್ದು ವಾಪಸ್ಸು ಭಾರತ ದೇಶಕ್ಕೆ ನಮ್ಮ ಸ್ವತಂತ್ರ ಹೋರಾಟಗಾರರಿಗೆ, ಕ್ರಾಂತಿಕಾರರಿಗೆ ಕಳಿಸುವಂತಹ ಪ್ರಯತ್ನವನ್ನು ಮಾಡ್ತಾಯಿದ್ರು. ಒಂದ್ಸರಿ ಇವರನ್ನು UK ರೆಡ್ ಹ್ಯಾಂಡಾಗಿ ಹಿಡಿದು ಶಿಪ್ಪಲ್ಲಿ ವಾಪಸ್ಸು ಇಂಡಿಯಾಗೆ ಪನಿಷ್ಮೆಂಟಿಗೆ ಕರ್ಕೊಂಬರ್ಬೇಕಾದ್ರೆ ಫ್ರಾನ್ಸಲ್ಲಿ ಮಾರ್ಸೆ ಅನ್ನೋ ಒಂದು ಪೋರ್ಟಲ್ಲಿ ಇವರು ತಪ್ಪಿಸ್ಕೊಂಡು ನೀರಲ್ಲಿ ಜಿಗಿದು ತಪ್ಪಿಸ್ಕೊಂಡು ಸ್ವಿಮ್ಮಿಂಗ್ ಮಾಡಿಕೊಂಡು ಅದಾದಮೇಲೆ ಮತ್ತೆ ಫ್ರಾನ್ಸಲ್ಲಿ ಹಿಡಿದು ಮತ್ತೆ ಭಾರತ ದೇಶಕ್ಕೆ ಕರ್ಕೊಂಬಂದು ಪನಿಷ್ಮೆಂಟ್ ಆಗಿ ಕಾಲಾಪಾನಿಗೆ ಬಂದು ಒಟ್ಟು ಸಾವರ್ಕರ್ ಅವರು 16 ವರ್ಷ ಇದ್ದರು. ಒಂದು 4 ವರ್ಷ ಇಂಡಿಯಾಲಿ, ಇನ್ನೊಂದು ವರ್ಷ ಅದು ಕೂಡ ಇಂಡಿಯಾಲಿ, ಇಲ್ಲಿ ಆಲ್ಮೋಸ್ಟು 9 ವರ್ಷ. ಈಗ ಬಹಳ ಫೇಮಸ್ ಆದ ಬ್ಲಾಕ್ ನಂಬರ್ 7ಗೆ ಬಂದಿದ್ದೀವಿ.
ये बना है, ये स्टैंडिंग पनिशमेंट है, ಹುಕ್ ಮಾಡಿದ್ದ 6 to 8 hours. ಕಟ್ಟಾಕ್ಬಿಡೋರು ಅಲ್ಲಿ. स्टैंडिंग 6 hours 8 hours. इसी फ्लोर में कहीं पर भी नहीं है. ಈ ಓನ್ಲಿ ಆನ್ ದಿಸ್ ಫ್ಲೋರ್. Yes. ವೈ The big people they are here, no? ದ ಟಫೆಸ್ಟ್ ಆಫ್ ದ ಪೀಪಲ್. Like Bhai Pamanand, Mahavir Singh, Ulas Kadat, Pandit Amrakha, Batish Kadat, they'll be here only. Big people. ಸ್ಟ್ಯಾಂಡಿಂಗ್ ಪನಿಷ್ಮೆಂಟ್ ಕೊಡೋರಂತೆ ಈ ಒಂದು ಬ್ಲಾಕಲ್ಲಿ ಮಾತ್ರ, ಬ್ಲಾಕ್ 7ಅಲ್ಲಿ ಈ ಥರ 2 ಹುಕ್ಕಲ್ಲಿ ಕಟ್ಟಾಕ್ಬಿಡೋರಂತೆ. ಕಟ್ಟಾಕ್ಬಿಟ್ರೆ 8 ಗಂಟೆಗಳ ಕಾಲ ನಿಮ್ಮನ್ನು ಹಿಂಗೆ ನಿಲ್ಲಿಸಿರ್ತಾರೆ. ಅಲ್ಲಾಡಂಗಿಲ್ಲ, ಓಡಾಡಂಗಿಲ್ಲ, ಉಸಿರಾಡಂಗಿಲ್ಲ. ಆ ರೀತಿ ಇಲ್ಲೂ ಹೊಡೆಯೋರು. ಈ ರೀತಿ ಚಿತ್ರಹಿಂಸೆ ಕೊಡ್ತಾಯಿದ್ರು. ಯಾಕೆಂದರೆ ಇಲ್ಲಿ ಇದ್ದಂತಹ ಕೈದಿಗಳು ಎಲ್ಲದಕ್ಕಿಂತ ಕಠಿಣವಾದ ಕೈದಿಗಳು, ಬ್ರಿಟಿಷ್ ಆಫೀಸರ್ಸ್ ಕಂಡ್ರೆ ಕೇರೆ ಮಾಡದಿರುವಂತಹ ಕೈದಿಗಳು. ಅಂಥವ್ರಿಗೆ ಈ ಬ್ಲಾಕಲ್ಲಿ ಪನಿಷ್ಮೆಂಟು ಎಕ್ಸ್ಟ್ರಾ, ಮತ್ತು ಈ ಬ್ಲಾಕಲ್ಲಿ ಇಡೋರು ಅವರನ್ನು. ಈಗ ನಾವು ವೀರ ಸಾವರ್ಕರ್ ಅವರ ಸೆಲ್ಗೆ ಪಾದಾರ್ಪಣೆ ಮಾಡ್ತಾಯಿದ್ದೀವಿ. You can see the hanging. ಸೊ ವೀರ ಸಾವರ್ಕರ್ ಯಾವಾಗಲೂ ಹೇಳೋರು, ನಾವು ಭಾರತವನ್ನು ಆಜಾದ್ ಮಾಡ್ತೀವಿ ಅಂತ. ಅದಕ್ಕೆ ಬ್ರಿಟಿಷರ್ಸ್ ಹೇಳಿದ್ರಂತೆ, ನಿನಗೆ ಎಂಥ ಸೆಲಲ್ಲಿ ಆಗ್ತೀವಿ ಅಂದರೆ ಪ್ರತಿನಿತ್ಯ ಭಾರತೀಯ ಹೋರಾಟಗಾರರನ್ನು ನೇಣು ಹಾಕುವಂತಹ ವಿಷಯವನ್ನು ನೀನು ಪ್ರತಿ ದಿವಸ ದರ್ಶನ ಮಾಡಬೇಕು ಅಂತ. ನೋಡಿ ಇಲ್ಲಿ ಇವ್ರದ್ದು ಸ್ಪೆಷಲ್ ಸೆಲ್. ಸರ್, ದಿಸ್ ಲುಕ್ಸ್ ಡಿಫ್ರೆಂಟ್ ದೆನ್ ಅದರ್ ಸೆಲ್. This is for the special cell. Huh. He can come out and see the hanging, no? ದೇ ಮೇಕ್ ಹಿಮ್ ಕಮ್ ಔಟ್. Yes, yes, yes. ಡೆಲಿಬ್ರೇಟ್ಲಿ ಎಳ್ಕೊಂಬಂದು ಸೆಲ್ಲಿಂದ. ನೋಡಿ ಇವ್ರ ಸೆಲ್ ನೋಡ್ಬೋದು ನೀವು. 2 ಡೋರ್ ಇದೆ. ಒಂದು ಇಲ್ಲೊಂದಿದೆ, ಮತ್ತೊಂದು ಇಲ್ಲಿದೆ. ಇಲ್ಲಿ ಇವ್ರನ್ನ ಎತ್ತಾಕೊಂಬಂದು ಆಚೆ ಕಡೆ ಇಲ್ಲಿ ನಿಲ್ಲಿಸೋರಂತೆ ಬಲವಂತವಾಗಿ, ಅದನ್ನು ನೋಡೋದಕ್ಕೋಸ್ಕರ. ಇದೇ ಸೆಲ್ಲಲ್ಲಿ ನಮ್ಮ ಹೆಮ್ಮೆಯ ವೀರ ಸಾವರ್ಕರ್ ಅವರು 10 ವರ್ಷಗಳು ಸಜ್ಜೆಯನ್ನು ಅನುಭವಿಸಿದಂತಹ ಜಾಗ. ಬಹಳ ಕಠಿಣವಾಗಿತ್ತು ಅವ್ರ ಲೈಫಲ್ಲಿ. ಎಸ್ಪೆಷಲಿ ಅವರು ಎಲ್ಲರಿಗಿಂತ ಜಾಸ್ತಿ ಫೇಮಸ್ ಹೋರಾಟಗಾರರಾಗಿರೋದ್ರಿಂದ ಇಲ್ಲಿದ್ದಂತಹ ಬ್ಯಾರಿ, ಈ ಜೈಲ್ ವಾರ್ಡನ್ನು, ಅವರಿಗೆ ಕೊಡಬಾರ್ದಂಥ ಹಿಂಸೆ. ಅವ್ರು ಹೇಳ್ತಾರೆ ಎಷ್ಟೊಂದು ಬುಕ್ಕಲ್ಲಿ, ಕೈಯೆಲ್ಲ ಹರಿದೋಗಿತ್ತು, ಮೈಯಲ್ಲಿ ಶಕ್ತಿ ಇರಲಿಲ್ಲ, ಉಸಿರಾಡೋಕ್ಕೂ ಆಗ್ತಾ ಇರಲಿಲ್ಲ. ಆದ್ರೂ ಒಂದೇ ಒಂದು ಬಾಯಿಯಿಂದ ಕೂಗು ಬರ್ತಾಯಿದ್ದು, ಜೈ ಹಿಂದ್ ಅಂತ. ಅದೇ ಕಾರಣಕ್ಕೆ ನಾನು ಇವತ್ತು ಬೆಳಗ್ಗೆ ತಿಂಡಿ ತಿನ್ನಲಿಲ್ಲ. ಹಾಗೆ ಇವಾಗವರು ಒಂದು ತೊಟ್ಟು ನೀರು ಕೂಡ ಕುಡಿದಿಲ್ಲ. ತುಂಬ ಸುಸ್ತಾಗ್ತಾಯಿದೆ, ತುಂಬ ಡಿಹೈಡ್ರೇಟ್ ಆಗ್ತಾಯಿದೆ. ಬಟ್ ನನಗೆ ಒಂದು ಥಾಟ್ ಇತ್ತು, ಇವ್ರುಗಳು ಹೆಂಗೆ ಬದುಕಿದ್ರು, ಇವ್ರುಗಳಿಗೆ ನೀರು ಕೊಡಲಿಲ್ಲ, ಊಟ ಕೊಡಲಿಲ್ಲ, ಈ ಲೆವೆಲ್ ಹಿಂಸೆ ಕೊಟ್ಟರು, ಅವ್ರು ಹೆಂಗೆ ಆಗಿರ್ಬೋದು ಅಂತ. ಈಗ ಬೆಳಗ್ಗೆ 6 ಗಂಟೆ 7 ಗಂಟೆ ಹಾಗೆ ನನಗೆ ಎದ್ದಿದ್ದು. 1 ಗಂಟೆ ಬಾಯಿಂದ ಮಾತೇ ಬರ್ತಾಯಿಲ್ಲ. ಅಂಥದ್ರಲ್ಲಿ 10 ವರ್ಷಗಳ ಕಾಲ ದೇಶಕ್ಕಾಗಿ ಇವರು ಈ ಜಾಗದಲ್ಲಿ ವನವಾಸವನ್ನು ಅನುಭವಿಸಿದ್ರು. ಭಾರತ ದೇಶದಲ್ಲೂ 5-6 ವರ್ಷ ಜೈಲಲ್ಲಿದ್ದರು. ಎಷ್ಟೆಲ್ಲ ಆದ್ರೂ, ಎಷ್ಟೆಲ್ಲ ಚಿತ್ರಹಿಂಸೆ ಆದ್ರೂ ಯಾವತ್ತೂ ಅವರು ಬ್ರಿಟಿಷರ್ಸ್ ಮುಂದೆ ತಲೆ ತಗ್ಗಿಸಿ ನಿಲ್ಲಿಲ್ಲ. ಯಾವತ್ತೂ ಇನ್ಕಿಲಾಬ್ ಜಿಂದಾಬಾದ್, ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ ಅಂತ ಹೇಳಿದ್ರು. ಇಂಥ ಮನುಷ್ಯರು ನಮ್ಮೆಲ್ಲರಿಗೂ ಮಾದರಿ. ನಾವೆಲ್ಲ ಇವ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೊಂಡು ನಮ್ಮ ಮುಂದಿನ ಪೀಳಿಗೆಗೂ ಕೂಡ ತಿಳಿಸ್ಕೊಡ್ಬೇಕು. ಇಂಥ ಮಹಾನ್ ಭಾವರಿಂದ ಇವತ್ತು ನಾವು ಸ್ವಾತಂತ್ರ್ಯದ ಉಸಿರನ್ನು ಈ ದೇಶದಲ್ಲಿ ತೊಗೊಳ್ಳೋಕ್ಕೆ ಸಾಧ್ಯ ಆಗ್ತಿರೋದು. ನಮ್ಮ ಪ್ರಣಾಮಗಳನ್ನು ಗ್ಲೋಬಲ್ ಕನ್ನಡಿಗರ ವತಿಯಿಂದ ಒಪ್ಪಿಸ್ಕೊಳ್ಳಿ. ಜೈ ಹಿಂದ್. ಅವ್ರು ಯೂಸ್ ಮಾಡ್ತಾಯಿದ್ದಂತಹ ಬಟ್ಟೆ ಮತ್ತು ಅವರಿಗೆ ಊಟ ಕೊಡ್ತಾಯಿದ್ದಂತಹ ರೀತಿ ಪ್ರತಿಯೊಂದೂ ಇಲ್ಲಿ ನೋಡ್ಬೋದು. ಈ ಥರ ಚಿಕ್ಕ ಮಕ್ಕಳಿಗೆ ಇವತ್ತು ಗೊತ್ತಾಗಬೇಕು ನಮ್ಮ ಭಾರತ ದೇಶದ ನಿಜವಾದ ಇತಿಹಾಸ. ಖುಷಿಯಾಗುತ್ತೆ ಇವತ್ತು ಈ ಥರ ಗ್ರೂಪ್ಗಳು ಬಂದು ನಮ್ಮ ಇತಿಹಾಸವನ್ನು ಅರ್ಥ ಮಾಡ್ಕೋತಾ ಇರೋದು. ನಮ್ಮ ಚಿಕ್ಕ ಮಕ್ಕಳಿಗೆ ಬರೀ ಬೇಡದಿರುವಂತಹ ವಿಷಯಗಳನ್ನು ಇತಿಹಾಸದಲ್ಲಿ ತಿಳಿಸಿದ್ದೀವಿ. ಆದರೆ ನಿಜವಾದ ವಿಷಯಗಳು, ನಮ್ಮ ಸ್ವತಂತ್ರ ಪೂರ್ವದ ವಿಷಯಗಳು, ಹೋರಾಟಗಳು ಮತ್ತು ಸ್ಯಾಕ್ರಿಫೈಸಸ್, ಇದನ್ನೆಷ್ಟನ್ನು ಇವತ್ತು ಹೇಳ್ತಾ ಇದ್ದಾರೆ. ಬಹಳ ಖುಷಿಯಾಗುತ್ತೆ. ಸಂಜೆ ಇದೇ ಜಾಗದಲ್ಲಿ ನೀವು ಲೈಟ್ ಶೋ ನೋಡ್ಬೋದು. ಅಲ್ಲಿ ನೋಡಿ, ಇಲ್ಲಿ ಆ ಲೈಟ್ ಶೋ ಅಲ್ಲಿ ನೀವು ಈ ಜಾಗವನ್ನು ಮತ್ತು ಈ ಜಾಗದ ಕಥೆಯನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೋದು. ಟಿಕೆಟ್ಸು ಆನ್ಲೈನಲ್ಲಿ ಸಿಗುತ್ತೆ. ಈಗ ನಾವು ಟವರ್ ಹತ್ರ ಹೋಗ್ತಾ ಇದ್ದೀವಿ. ಇದು ಎಲ್ಲದಕ್ಕಿಂತ ಟಾಪ್ ಮೋಸ್ಟ್ ಫ್ಲೋರ್. ನಿನ್ನೆ ಹೋಗಿದ್ವಲ್ಲ ರಾಸ್ ಐಲ್ಯಾಂಡ್, ಅದೇ ಇದು. This fog is here between two. The ship is going there. The last Havelock and the Nile. ಹ್ಯಾವ್ಲಾಕು ನೀಲು. This is North Bay. ಇದು ನಾರ್ತ್ ಬೇ. North Bay, you can see a 20 piece note. ಹಾಂ ಹಾಂ ಹಾಂ. ನಿನ್ನೆ ಹೋಗಿದ್ವಿ ಈ ಲೈಟ್ ಹೌಸ್ಗೆ.
ನೈಸ್. This is Mount Harriet, where the ಪಕ್ಕದ್ದು ಮೌಂಟ್ ಹ್ಯಾರಿಯಟ್. Mayo was killed here. Mayo was killed here. Mayo. Mayo, He was killed here. We stayed Chatham Island. Chatham inside the Viper. ಓಕೆ ಓಕೆ. Before destroyed, they make hospital. Before the jail is here. ಕೈದಿಗಳಿಗೆ ಓಪನ್ ಟಾಯ್ಲೆಟ್ ಶೌಚಾಲಯ ಕೊಟ್ಟಂತಹ ಜಾಗ. ಶೌಚಾಲಯದ ಸ್ಥಿತಿಗೆ ಹೇಳ್ಬಿಟ್ರೆ ನೀವು ಹೀನಾಯ. ಬಟ್ ಸಮ್ ಆಫ್ ದ काम करने टाइम में एक डब्बा रखेंगे पेशाब करने के लिए. सबको सुसु करते रहना उसमें. स्मेल भी है, काम भी करना है. उसमें डब्बा रख देंगे अंदर में, टीना का डब्बा. सुसु करते रहो और काम करते रहो. बाहर नहीं जाना है. ಸೊ ಅಲ್ಲೇ ಎತ್ಕೋಬೇಕು, ಅಲ್ಲೇ ಉಚ್ಚಬೇಕು, ಸ್ಮೆಲ್ ಇದ್ದರೂ ಅಲ್ಲೇ ಕೆಲಸ ಮಾಡಬೇಕು. ಸರ್, ಎವ್ರಿ ವೇ ಬ್ರಿಟಿಷ್ ಹ್ಯಾವ್ ಟಾರ್ಚರ್ಡ್ ಅಸ್ ಇನ್ ಅ ವೇ ವಿಚ್ ಈಸ್ ನಾಟ್ ಫರ್ಗಿವಬಲ್ ಸರ್. We cannot forgive them what they have done. Still we celebrate British people, London. अभी भी British they are coming to Andaman. British people, why many cemeteries are there in the airport there. When they come, I will talk to about the jail British. So old people they smile because they feel proud. Young children they make sorry. It's two difference between the young and old. They make proud, and they have good habit. They are writing diaries. What is happening when they come to Andaman? They bring the letters of old diaries. We know the history, real history. That's true. ಸೊ ಈಗ ಅಂಡಮಾನ್ಗೆ ಸಾಕಷ್ಟು ಬ್ರಿಟಿಷ್ ಜನಗಳು ಬರ್ತಾರಂತೆ. ಯಾಕಂದರೆ ಅವರ ತಾತ ಮುತ್ತಾದಂದ್ರ ಸೆಮಿಟ್ರಿಗಳಿಲ್ಲಿದೆ. ಬಂದಾಗ ಚಿಕ್ಕವರು ಬರ್ತಾರೆ, ದೊಡ್ಡವರು ಬರ್ತಾರೆ. ದೊಡ್ಡವರಿಗೆ ಇತಿಹಾಸದ ಬಗ್ಗೆ ಕೇಳಿದ್ರೆ ಅಂತಂದರೆ ಒಂದು ಪ್ರೌಡ್ ಫೀಲಿಂಗ್. ನೋಡ್ರಿ, ನಿಮ್ಮನ್ನು ಹೆಂಗೆ ಆಟಾಡಿಸ್ಬಿಟ್ವಿ ನಾವು ಲೈಫಲ್ಲಿ, ಹೆಂಗೆ ನಿಮ್ಮನ್ನು ಎಲ್ಲರನ್ನೂ ಸಾಯಿಸ್ತೀವಿ, ಹೆಂಗೆ ನಿಮ್ಮ ದೇಶನ ನಾವು ರಾಜ್ಯಭಾರ ಮಾಡಿದ್ವಿ, ಹೆಂಗೆ ಲೂಟಿ ಹೊಡೆದ್ವಿ ಅಂತ ಪ್ರೌಡಿಮೆ ಫೀಲ್ ಮಾಡ್ತಾರಂತೆ. ಆದರೆ ಯಂಗ್ಸ್ಟರ್ಸ್ ಸಾರಿ ಕೇಳ್ತಾರಂತೆ. ಅಂದರೆ ಹೊಸ ಜನ್ರೇಷನ್ಗೆ ಅರ್ಥ ಆಗಿದೆ ಅವ್ರು ಮಾಡಿದ್ದು ಅಥವಾ ಅವರ ಪೂರ್ವಜರು ಮಾಡಿದ್ದು ತಪ್ಪು ಅಂತ. ಆ ಅರಿವು ಪ್ರತಿಯೊಬ್ಬರಿಗೂ ಬೇಕು. ಅಟ್ಲೀಸ್ಟ್ ಖುಷಿ ಆಯಿತು ಆ ಮಾತು ಕೇಳಿ, ಯಂಗ್ಸ್ಟರ್ಸ್ ಒಪ್ಕೊಂಡು ಸಾರಿ ಕೇಳ್ತಾ ಇದ್ದಾರೆ ಅಂತ. So this is called, this walk we call walk in the history. Heritage walk. ಇತಿಹಾಸದ ನಡಿಗೆ. ಇತಿಹಾಸದ ನಡಿಗೆ. ಕನ್ನಡ में बोलते हैं नडिगे. नडिगे इतिहास की यात्रा. वाह, क्या इतिहास है यार. बहुत दुखदायक इतिहास है. क्या कर सकते. It feels very heavy. Yeah. Sir, I have visited Nazi concentration camp. Yeah. Where 15 lakh people were killed in Poland. Auschwitz. Yeah, Poland. Yes. We have our own Auschwitz. Yes. We have our own Auschwitz here, where British did genocide of Indians, and in a very horrible way. In Poland, no? Yeah. I visited, sir, Poland. I have visited more than 60 countries. Germany also. I have visited 60 countries. Very nice. 60 countries I have seen. Yes, your channel is famous. Sir? Your channel is famous in Karnataka. Global Kannadiga, sir. Please subscribe. Yeah, how many? Sir, around 500,000. ಸೊ ನಮ್ಮ ಗ್ಲೋಬಲ್ ಕನ್ನಡಿಗ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೀವಿ ನಮ್ಮ ಸರ್ಗೆ. ಸರ್ರು ಬರೀ VIP ಸಿಗೆ ಮಾತ್ರ ಪರ್ಸ್ನಲ್ ಟೂರ್ ಅಪರೂಪವಾಗಿ ಗೌರ್ಮೆಂಟ್ ಕಡೆಯಿಂದ ಬರುತ್ತಂತೆ, ಅವಾಗ ಕರ್ಕೊಂಡು ಹೋಗ್ತಾರಂತೆ. ಇವತ್ತು ನಮ್ಮ ಅದೃಷ್ಟ ಅವ್ರು ನಮಗೆ ಸಿಕ್ಕಿದ್ದು. ನಮ್ಮ ಸರ್ಗೆ ನ್ಯಾಷನಲ್ ಯೂತ್ ಅವಾರ್ಡ್ ಕೂಡ ಸಿಕ್ಕಿದೆ. ಸರ್, ಯಾವ ವರ್ಷದಲ್ಲಿ ಸಿಕ್ಕಿದ್ದು ಸರ್? ವಿಚ್ ಇಯರ್? 2000 ಓಕೆ. ಟೂರಿಸಮ್ ಡೆವಲಪ್ಮೆಂಟ್ಗೋಸ್ಕರ ನೀವು ಕೊಟ್ಟಂತಹ ಕಾಂಟ್ರಿಬ್ಯೂಷನ್ಗೆ ಡೆಫಿನೆಟ್ಲಿ ನಮ್ಮೆಲ್ಲರಿಗೂ ಹೇಳ್ಕೊಡ್ತಾ ಇದ್ದಾರೆ, ತಿಳಿಸ್ಕೊಡ್ತಾ ಇದ್ದಾರೆ ಇತಿಹಾಸವನ್ನು. ಹಿ ಡಿಸರ್ವ್ಸ್ ಅವಾರ್ಡ್. ನೋಡಿ, ಇವರು ಶೇರ್ ಅಲಿ ಖಾನ್ ಅಂತ, ನಿಜವಾಗ್ಲೂ ಸಿಂಹ. ಎಂಥ ಮನುಷ್ಯ ರೀ. ಹಿ ವಾಸ್ ದೇರ್ ಹಿಯರ್ ಇನ್ ದಿಸ್ ಪ್ಲೇಸ್. Yes, in the jail. ಡೆತ್ ದೇ ಗೇವ್ ಹಿಮ್ ಡೆತ್. Hanging. ಸೊ ಇವರನ್ನ ಹ್ಯಾಂಗ್ ಮಾಡೋದಂತ ಇದೇ ಜಾಗದಲ್ಲಿ. ಸಲ್ಯೂಟ್ ಸರ್ ನಿಮ್ಮ ತ್ಯಾಗಕ್ಕೆ. ನಮ್ಮಲ್ಲಿ ಬೆಂಗಳೂರಲ್ಲಿ ಮಾಯೋ ಹಾಲ್ ಅಂತ ಇಟ್ಟಿದ್ದಾರಲ್ಲ ಹೆಸರು. British came here, the fight between tribe British fighting. This is called Battle of Aberdeen. ಇದನ್ನು ಬ್ಯಾಟಲ್ ಆಫ್ ಅಬಾರ್ದಿನ್ ಅಂತ ಕರೀತಾರೆ. ಟ್ರೈಬಲ್ಸ್ ಮತ್ತು ಬ್ರಿಟಿಷ್ ನಡುವೆ ನಡೆದಂತಹ ಯುದ್ಧ. ಇವ್ರ ಕತೆ ಸಂಪೂರ್ಣ ಮಾಡ್ತೀನಿ. ಇವರು ನಮ್ಮಲ್ಲಿ ಮೇಯೋ ಹಾಲ್ ಅಂತ ಇಟ್ಟಿದ್ದಾರಲ್ಲ, ಅದನ್ನು ಚೇಂಜ್ ಮಾಡಬೇಕು ಫಸ್ಟ್. ಪ್ಲೀಸ್ ಚೇಂಜ್ ಮಾಡಿ ಸರ್ಕಾರ. ಅವ್ರನ್ನ ಸಾಯಿಸಿದವರು ಇವರು, ವೈಸ್ರಾಯ್ನ. Without jail, how many people died? In open jail. Without jail, how many people died? ಜೈಲ್ ಆಗೋ ಮುಂಚೆ ಎಷ್ಟು ಜನ ಸತ್ರು ಅನ್ನೋದು ಇಲ್ಲಿ ಇತಿಹಾಸ ಬರೆದಿದ್ದಾರೆ. ಬಸವೇಶ್ವರ ನಗರದ ಬೆಂಗಳೂರಿನ ನಮ್ಮ ಹೆಮ್ಮೆಯ ಗ್ಲೋಬಲ್ ಕನ್ನಡಿಗರು ಸಿಕ್ಕಿದ್ದಾರೆ. ಏನು ನಿಮ್ಮ ಹೆಸರು? ತ್ರಿಪುರ ಅವರು. ಅಭಿರಾಮ್, ನಿಮ್ಮ ಹೆಸರಲ್ಲಿ ನಮ್ಮ ಹೆಸರಿದೆ. ಅಖಿಲೇಶ್, ಬಹಳ ಖುಷಿ ಆಯ್ತು. ಏನು ಓದ್ತಾ ಇದ್ದೀರಾ ನೀವು?
ಒಳ್ಳೆ ಜಾಗಕ್ಕೆ ಬಂದಿದ್ದೀರಾ. ಇಂಥ ಜಾಗಕ್ಕೆ ನಮ್ಮ ಯುವಕರು ಭೇಟಿ ನೀಡಬೇಕು, ನಮ್ಮ ದೇಶಕ್ಕೋಸ್ಕರ ಹೋರಾಡಿದವ್ರನ್ನ ನೆನೆಸ್ಕೋಬೇಕು. ನಾವು ಕೂಡ ದೇಶಕ್ಕೋಸ್ಕರ ಏನೋ ಮಾಡಬೇಕು. ಬರೀ ಇಂಟರ್ನಲ್ ಪಾಲಿಟಿಕ್ಸ್ ಮಾಡ್ಕೊಂಡು ಜಗಳ ಮಾಡೋದಲ್ಲ ಅಲ್ವಾ ಸರ್? ದೇಶ ನಾಡು ನಮ್ಮ ರಾಜ್ಯಕ್ಕೂ ಮಾಡಬೇಕು ಅಲ್ವಾ? ಭಾಳ ಖುಷಿ ಆಯಿತು ನೀವೆಲ್ಲ ಸಿಕ್ಕಿದ್ದು. ಜೈ ಕರ್ನಾಟಕ, ಜೈ ಹಿಂದ್. ನೋಡಿ ಎರಡೂ ಇದೆ ನಮ್ಮ ಹತ್ರ. ಭಾಳ ಖುಷಿ ಆಯಿತು ಕರ್ನಾಟಕದ ಕುಟುಂಬವನ್ನು ಭೇಟಿ ಮಾಡಿ. ಅದೇ ಹೇಳ್ತಾ ಇದ್ದೆ ಮಕ್ಕಳಿಗೆ, ನೀವು ಕೂಡ ದೇಶಕ್ಕೆ ಏನಾದ್ರು ಒಂದು ರೀತಿಯ ಸೇವೆ ಮಾಡಬೇಕು ಅಂತ. ಯಾಕೆಂದರೆ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ರಕ್ತವನ್ನೇ ಹರಿಸುವಂತಹ ಜನ ಇದ್ದಾರೆ. ನಾವು ಬೆವರು ಕೂಡ ಹರಿಸಲ್ಲ ಅಂದರೆ ಹೇಗೆ? ಇಲ್ಲಿ ನೋಡಿ ನಮ್ಮ ಗ್ಲೋಬಲ್ ಕನ್ನಡಿಗ ಕುಟುಂಬ ಇಲ್ಲೂ ಕೂಡ ಸಿಕ್ಕಿದ್ದಾರೆ ಸೆಲ್ಯುಲರ್ ಜೈಲಲ್ಲಿ. ಏನು ನಿಮ್ಮ ಹೆಸರು? ನನ್ನ ಹೆಸರು ದತ್ತಾತ್ರೇಯ ಅಂತ, ನಾವು ಬೀದರವರು. ಬೀದರಿಂದ. ನೀವು? ಸಚಿತಾ. ಹಾಂ, ಚೆನ್ನಾಗಿದೆ ಇಬ್ಬರು ಹೆಸರು. ಎಷ್ಟು ವರ್ಷ ಆಯಿತು ಮದುವೆ ಆಗಿ? ನಮ್ಮದು ಇವತ್ತು ನಮ್ಮದು ಫಸ್ಟ್ ಆ್ಯನಿವರ್ಸರಿ. ಎಂಥ ಅದ್ಭುತ ಜಾಗದಲ್ಲಿ ನಿಮ್ಮ ಆ್ಯನಿವರ್ಸರಿನ ಆಚರಿಸ್ತಾ ಇರೋ ನೋಡಿ. ನಮ್ಮ ದೇಶಕ್ಕೋಸ್ಕರ ಹೋರಾಡಿದಂತಹ ರಕ್ತ ಹರಿಸಿದಂತಹ ಜನಗಳು, ಅಂದರೆ ಒಂದು ಮೀನಿಂಗ್ಫುಲ್ ಸೆಲೆಬ್ರೇಷನ್ ಅಂತಲೇ ಕರಿಬೋದು. ನಮಗೆ ಸ್ವಾತಂತ್ರ್ಯ ಇವತ್ತಿರೋದು ಇಂಥ ಮಹಾನ್ ಜನಗಳಿಂದ. ಅಂಥ ಜಾಗಕ್ಕೆ ಬಂದಿದ್ದೀರಾ. ಇದರಿಂದ ಒಳ್ಳೆಯದಾಗಲಿ ನಿಮಗೆ. ನಿಮ್ಮ ಮುಂದಿನ ಜೀವನ ತುಂಬ ಸುಖಕರವಾಗಿರಲಿ ಅಂತ ಆಶಿಸ್ತೀನಿ. ನಮ್ಮ ಗ್ಲೋಬಲ್ ಕನ್ನಡಿಗ ವೀಡಿಯೋಸ್ ಎಲ್ಲ ನೋಡ್ತಾರಂತೆ, ನೋಡಿ ಮಾತಾಡಿಸಿದ್ರು. ಎಲ್ಲ ವಿಡಿಯೋಸ್ ಹೌದಾ? ತುಂಬ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು. ಇವನ್ ನನ್ನ ಫ್ರೆಂಡ್ಸಿಗೆಲ್ಲ ಸಜೆಸ್ಟ್ ಮಾಡಿ. ಸೊ ಆಲ್ಮೋಸ್ಟ್ ಹೆಂಗಾಗಿದೆ ಅಂದರೆ ನೀವು ನಿಮ್ಮದು ಯೂಟ್ಯೂಬ್ ನೋಡಿಕೊಂಡು ನಾವು ಆ ಪ್ಲೇಸಿಗೆ ಹೋಗಿ ವಿಸಿಟ್ ಮಾಡಬೇಕು ಅನ್ನೋಂಗೆ ಅಷ್ಟು ಕ್ಯೂರಿಯಾಸಿಟಿ ಬರುತ್ತೆ. ಅಲ್ಲ ಹೌದು, ಅದೇ ತಾನೇ. ಅಲ್ಲ ಒಬ್ರಿಗೊಬ್ರು ಇನ್ಸ್ಪೈರ್ ಮಾಡ್ಕೊಂಡು ಮುಂದಕ್ಕೆ ಹೋಗಬೇಕು. ಅವಾಗ ಜಗತ್ತನ್ನ ನೋಡೋದಕ್ಕೆ ಸುಲಭ ಆಗುತ್ತೆ. ಯಾರು ನೀನಾ? ಅದೇ ನೀವು ಕಾಫಿ ನಿಮ್ಮ ಸಬ್ಸ್ಕ್ರೈಬರ್ ಕಾಫಿ ಬೀಜ ಮಾಡಿದ್ರೆ ನಿನ್ನ ಡ್ರೆಸ್ ಚೆನ್ನಾಗಿದೆ ಕಣೋ ಗುಂಡಣ್ಣ. ಹಾಂ, ಎಷ್ಟು ಮುದ್ದ ಇದೆ ನೋಡಿ. ನಮಸ್ತೆ. ಎಷ್ಟೊಂದು ಜನ ಗ್ಲೋಬಲ್ ಕನ್ನಡಿಗರಿದ್ದಾರೆ ನೋಡಿ. ಓಯ್ ಚೋಟಾಣಿ, ಖುಷಿ ಆಯಿತು ನಿಮ್ಮನ್ನೆಲ್ಲ ನೋಡಿ. ವೆರಿ ನೈಸ್ ಟು ಮೀಟ್ ಯು. ಹುಷಾರು. ಹ್ಯಾಪಿ ಆ್ಯನಿವರ್ಸರಿ ಒನ್ಸ್ ಅಗೇನ್. ಇವ್ರನ್ನ ಯೂಟ್ಯೂಬ್ಗೆ ಹಾಕ್ಬೇಕಂತೆ. ಒಳ್ಳೇದಾಗಲಿ. ನಿನ್ನ ಹೆಸರು? ಓಂಕಾರ್. ನಿನ್ನ ಹೆಸರೇನು? ನಿಮ್ಮ ಹೆಸರೇನು? ಭವ್ಯ. ಒಳ್ಳೇದಾಗಲಿ. ಕನಕ್ಪುರದವರಲ್ಲ? ಆಲ್ ದಿ ಬೆಸ್ಟ್. ಒಳ್ಳೇದಾಗಲಿ. ಕಂಟಿನ್ಯೂ ಮಾಡಿ ಟೂರ್ನ. ಬಾಯ್.